ಯೆಶಾಯ ಗ್ರಂಥವು 43ನೇ ಅಧ್ಯಾಯ 19ನೇ ವಚನ. ಇಗೋ ಇಗೋ ಹೊಸ ಕಾರ್ಯವನ್ನು ಮಾಡುವೆನು, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆ ದೂರುತ್ತಲೇ ಇದೆ, ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಆಮೆನ್. ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ದೇವರು ಈ ಉಪವಾಸ ಪ್ರಾರ್ಥನೆಯಲ್ಲಿ ಈ ಉಪವಾಸ ಪ್ರಾರ್ಥನೆ ಕೂಡಿದಲ್ಲಿ ದೇವರನ್ನು ಮಾಡುತ್ತಿರುವ ವಾಗ್ದಾನ ಏನು ಗೊತ್ತಾ? ಇಗೋ ಹೊಸ ಕಾರ್ಯಗಳನ್ನು ಮಾಡುವೆನು. ಆಮೆನ್. ನಮ್ಮ ಜೀವನದಲ್ಲಿ ದೇವರು ಹೊಸ ಕಾರ್ಯಗಳು, ನೂತನ ಕಾರ್ಯಗಳು ದೇವರು ನಮ್ಮ ಜೀವನದಲ್ಲಿ ಮಾಡ್ತಾನ. ಅದು ನಮಗೆ ವಾಗ್ದಾನ ಮಾಡ್ತಾನೆ. ಆಮೆನ್. 3 ದಿನ ದೇವರಲ್ಲಿ ಇದ್ದು ಉಪವಾಸ ಪ್ರಾರ್ಥನೆಯಲ್ಲಿ ದೇವರಲ್ಲಿ ಕಂಡುಬಡಿದಂತ ಜವಾನಿ ಸನ್ನಿಧಿ ನಾನು ಇರಬೇಕು, ನಿಮ್ಮ ಸನ್ನಿಧಿಯಲ್ಲಿ ಸ್ವಾಮಿ ನಾನು ನಡೆಯಬೇಕು ದೇವ, ಇನ್ನ ಆತ್ಮದಲ್ಲಿ ನಾನು ಬಲಪಡಬೇಕು, ಇನ್ನ ಆತ್ಮದಲ್ಲಿ ಸ್ವಾಮಿ ನಾನು ಸ್ಥಿರಪಡಬೇಕು ಅಂತೇಳಿ ಆಸೆ ಪಟ್ಟಿಯಲ್ಲ, ಆ ಆಸೆಗೆ ದೇವರನ್ನು ವಾಗ್ದಾನ ಮಾಡ್ತಾನೆ. ಏನು ಗೊತ್ತಾ? ಇಗೋ ನಿನ್ನ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ. ಆಮೆನ್. ಹಲ್ಲೆಲೂಯಾ. ಹೊಸ ಕಾರ್ಯಗಳು ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ, ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸ್ತೀನಿ. ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸ್ತೀನಿ. ಇವಾಗ ನಾವು ಜೀವಿತಗಳು ಅರಣ್ಯ ಮಾರ್ಗದಲ್ಲಿ ನಡೆದಿದ್ದೇನೋ, ದಿಕ್ಕು ತೋರಿಸಿದ ಪರಿಸ್ಥಿತಿಯಲ್ಲಿ ನಾವು ನಡೆದಿದ್ದೇನೋ. ಅರಣ್ಯ ಮಾರ್ಗ ಅಂದ್ರೆ ಏನು? ಅರಣ್ಯದಲ್ಲಿ ಮಾರ್ಗನೇ ನಮಗೆ ಗೊತ್ತಾಗಲಿಲ್ಲ. ಅರಣ್ಯದಲ್ಲಿ ಇರುವೇನೋ, ನಮ್ಮ ಜೀವಿತಗಳು ಅಂಧಕಾರದಲ್ಲಿ ಇರುವೇನೋ, ಅಂಧಕಾರದಲ್ಲಿ ನಾವು ಜೀವಿಸ್ತಿರೋ ಜೀವಿತಗಳನ್ನ, ದಿಕ್ಕು ತೋರಿಸಿದ ಜೀವಿಸ್ತಾ ಇರೋ ಈ ಜೀವಿತಗಳನ್ನ ದೇವರು ಹೊಸ ಕಾರ್ಯಗಳನ್ನು, ನೂತನ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡಿ ಆ ಅರಣ್ಯದಲ್ಲಿ ನಾನು ನಿಮಗೆ ಮಾರ್ಗವನ್ನು ಏರ್ಪಡಿಸ್ತೇನೆ ಅಂತ ಹೇಳಿ ವಾಗ್ದಾನ ಮಾಡ್ತಾರೆ. ಆಮೆನ್. ಹಲ್ಲೆಲೂಯಾ. ಮಾರ್ಗವನ್ನು ನಮಗೆ ಏರ್ಪಾಡು ಮಾಡ್ತಾನೆ ದೇವರು. ಇವಾಗ ನಮಗೆ ಮಾರ್ಗ ಕಂಡಿದ್ದೇನು? ಅರೇ ನನ್ನ ಜೀವಿತ ಏನಾಗ್ತದೋ, ಯಾವ ದಾರಿ ನನಗೆ ಕಾಣುವುದಲ್ಲ, ನನ್ನ ಜೀವನ ಒಳ್ಳೆದಾಗ್ತದ, ನನ್ನ ಜೀವನದಲ್ಲಿ ಒಂದು ಮೇಲ್ ನೋಡ್ತೀನ, ನನ್ನ ಜೀವನದಲ್ಲಿ ಆಶೀರ್ವಾದ ನೋಡ್ತೀನ, ಎಲ್ಲಿ ತಲೆ ನೋಡಿದ್ರು ಕೂಡ ಮಾರ್ಗಗಳು ಮುಚ್ಚೋದಲ್ಲ. ಅರಣ್ಯದಲ್ಲಿ ನಾನು ನಡೀತೀನಲ್ಲ, ಅರಣ್ಯದಲ್ಲಿ ನಾನು ಇದೀನಲ್ಲ, ಈ ಅರಣ್ಯ ಮಾರ್ಗದಲ್ಲಿ ನನ್ನ ಜೀವನ ಹೋಗಬೇಕು ತಪ್ಪ ನನಗೆ ಯಾವ್ದಾಗಿ ಕಾಣುವುದು. ಭಯಂಕರವಾದ ಬಾಧನಲ್ಲೇ ನನ್ನ ಜೀವಿತ ನಡೆಯಕತ್ತೆ ತಪ್ಪ ನನ್ನ ಜೀವನ ಸಂತೋಷ ಕಾಣುವುದು ಅನ್ನೋ ಬಾಧೆ ಪಡುತ್ತಿರುವ ನಮಗೆ ದೇವರ ಮಾಡಿದಾಗ, ನಾನು ನಿನ್ನ ಜೀವನದಲ್ಲಿ ಹೊಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೇನೆ. ಆಮೇಲೆ ಮಾರ್ಗವನ್ನು ಕರಿತಾ ಇದ್ದೇನೆ. ಭಯಪಡಬೇಡ, ಸಾಕು. ನಾನು ಇವಾಗ ಭಯಪಡಿ ಸಾಕು. ಇವಾಗವರೆಗೆ ನೀನು ಭಯಪಟ್ಟು ಅಯ್ಯೋ ನನ್ನ ಜೀವನ ಏನಾಗ್ತಿದ್ದೇನೋ, ನನ್ನ ಜೀವನದಲ್ಲಿ ಸಂತೋಷ ಇಲ್ಲ ಅಂತ ಹೇಳಿ ನಿಮ್ಗೆ ಯಾವ ಭಯ ಇಟ್ಕೊಂಡು ಆ ಭಯವು ಇವತ್ತಿನಿಂದ ಯೇಸು ನಾಮದಲ್ಲಿ ಆಜ್ಞಾಪಿಸುವುದು. ಆಮೆನ್. ಹಲ್ಲೆಲೂಯಾ. ಸಂತೋಷವು ನಿಮ್ಮ ಕುಟುಂಬಗಳಲ್ಲಿ ದೇವರ ಧಾರಾಳವಾದ ಸಂತೋಷವು ಆಶೀರ್ವಾದ ಕುಂಬಳಿಸಿದ ಯೇಸು ನಾಮದಲ್ಲಿ. ಆಮೆನ್. ಮಾರ್ಗವು ತೆರೆದಾನಂತ ಆದರೂ ಜೀವಿತ ಹೆಂಗಿದೆ? ತಾನು ಐಗುಪ್ತ ದೇಶದಲ್ಲಿ ಬಾಣಿಸಲಾಗಿದ, ಐಗುಪ್ತ ದೇಶದಲ್ಲಿ ಬಾಣಿಸಲಾಗಿದ, ಈ ಬಾಣಿಸಲಾಗಿರುವಂತ ಆದರಣ ಸಾರಾ ಅಬ್ರಾಮ್ ಹೆಂಡತಿ ತಾನು ಅಕ್ಕಿನ ತಮ್ಮ ಜೊತೆ ಕರ್ಕೊಂಡ್ ಬರ್ತಾಳ. ಆ ಬಾಣಿಸಂತ ಬಿಡಿಸ್ಕೊಂಡ್ ಬರ್ತಾಳ. ಅಬ್ರಾಮ್ ಯಾರು? ಐಶ್ವರ್ಯವಂತನು. ಅಬ್ರಾಮು ದೇವರಿಂದ ಆಶೀರ್ವಾದ ಹೊಂದಿರುವಂತ ವ್ಯಕ್ತಿ. ಆದ್ರೆ ಏನಂತ ಬಾ, ನನ್ನ ಅಬ್ರಾಮ್ ಜೊತೆಗೆ ಸಾರಾ ಜೊತೆಗೆ ಇರುವಂತೆ ನನ್ನ ಜೀವಿತ ಬದಲಾಗತ್ತೆ. ಇವಾಗ ಬಾಣಿಸೋದ್ರಲ್ಲಿ ನಾನು ಇದೀನಿ ಐಗುಪ್ತದಲ್ಲಿ. ಇವಾಗ ಆಶೀರ್ವಾದ ಹೊಂದಿರುವಂತ ವ್ಯಕ್ತಿ ನನ್ನನ್ನ ಕರ್ಕೊಂಡು ಹೋಗ್ತಾನ. ಇವ್ರ ಮನೆ ನಾನು ಇರ್ತೇನೆ. ಇವ್ರ ಮನೆ ನಾನು ಇದ್ದಾಗ ನನಗೆ ಇನ್ನ ಸಂತೋಷ ಆನಂದ ಇರ್ತದೆ. ಇನ್ನ ನನ್ನ ಜೀವಿತಗಳು ಒಳ್ಳೆಯದಂತ ಹೇಳಿ ನಾನು ನೋಡ್ತಾ ಇದೀನಿ ಅಂತೇಳಿ ಅನ್ಕೊಂಡಾಕಿ ಬರ್ತಾಳ. ಬಂದಾಗ ಈ ಮನೆಯಲ್ಲಿ ಏನ್ ಸಂತೋಷ ಈ ಮನೆಯಲ್ಲಿ ನನಗೆ ಇರ್ತದೋ, ಏನ್ ಆನಂದ ನನಗೆ ಈ ಮನೆಯಲ್ಲಿ ಸಿಗ್ತದೋ ಅನ್ ಆಸೆ ಪಟ್ಟು ಬಂದಿರುವಂತ ಆಗಲ್ಲ ಸಾರ ಏನ್ ಮಾಡ್ತಾರ ಗೊತ್ತಾ? ಆಕಿನ ಆ ಮನೆಗಿದ್ದ ಓಡಿಸ್ಬಿಡ್ತಾರ.
ಎಷ್ಟು ಆಸೆ ಇಟ್ಟುಕೊಂಡು ನನ್ನ ಜೀವಿತದಲ್ಲಿ ನಾನು ಸಂತೋಷ ನೋಡ್ತೀನೇನೋ, ನನ್ನ ಜೀವಿತದಲ್ಲಿ ನಾನು ಆನಂದ ನೋಡ್ತೀನೇನೋ, ನನ್ನ ಜೀವಿತದಲ್ಲಿ ನಾನು ಒಳ್ಳೆ ಜೀವಿತವು ನನ್ನ ಜೀವಿತದಲ್ಲಿ ನಾನು ಕಾಣ್ತೀನೇನೋ ಅಂತ ಆಸೆ ಪಟ್ಟು ಬಂದಿರುವಂತ ಆಗಲಿಗೆ ಸಾರ ಏನು ಮಾಡ್ತಾರ, ನೀನು ಇರಬೇಡ ಇಲ್ಲಿ ಹೋಗು ಅಂತೇಳಿ ಹೋಗಿ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಅರಣ್ಯದಲ್ಲಿ ಹೋಗ್ತಾರೆ. ಆಗಲಿ ಅರಣ್ಯದಲ್ಲಿ ಹೋಗ್ತಾರೆ, ದಿಕ್ಕು ಕಾಣದ ಪರಿಸ್ಥಿತಿ. ನಮ್ಗಿರೋದೇ ಅರೇ ಈ ಮನೆಯಲ್ಲಿ ನಾನು ಚೆನ್ನಾಗಿ ನೋಡ್ಕೊಂತಾರ, ಈ ಮನೆಯಲ್ಲಿ ಇದ್ರೆ ನನ್ನ ಕಷ್ಟಗಳು ಹೋಗ್ತಾರ ಅದು ಆಸೆ ಪಟ್ಟು ನಾನು ಬಂದೀನಿ. ಆದ್ರೆ ಈ ಮನದಲ್ಲೇ ನನಗೆ ನೋವು, ಈ ಮನದಲ್ಲೇ ನನಗೆ ದುಃಖ, ಈ ಮನವನ್ನ ಹೊರಗ ಹಾಕಿದ್ರೆ ನನ್ನ ಜೀವಿತದ ಅರಣ್ಯ. ಯಾವ ದಿಕ್ಕು ತೋರಿಸಿದ ಪರಿಸ್ಥಿತಿಗಳಲ್ಲಿ ನಾನು ನಡೀತಿದ್ದೀನಿ ಅನ್ನೋ ಪರಿಸ್ಥಿತಿ ಹೋಗ್ತಿರೋ ಆಧಾರ ದೇವರು ದರ್ಶಿಸ್ತಾನೆ. ಆಮೇಲೆ ಹಾಲೆಲೂಯಾ. ಹಾಗಾದ್ರೆ ಬಾಯ್ಬೇಡ, ಎಲ್ಲಿ ಹೋಗ್ತದೆ ಗೊತ್ತಿಲ್ಲ, ದಾರಿ ನನಗೆ ಗೊತ್ತಿಲ್ಲ, ದಿಕ್ಕು ತೋರಿಸ ಪರಿಸ್ಥಿತಿ ನಾನು ಇದೀನಿ ನೋಡಿ. ದಿಕ್ಕು ತೋರಿಸ ಪರಿಸ್ಥಿತಿನಲ್ಲಿ ಯಾರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲಿ ಸಂತೋಷ ನನಗೆ ಸಿಗ್ತದೆ, ಸಂತೋಷ ನನಗೆ ಆನಂದ ನನಗೆ ಇರ್ತದೆ ಅನ್ನೋಂತ ಜೀವಿತ ಕೂಡ ಅವನ ಟೈಮಲ್ಲಿ ಅರಣ್ಯ ಮಾರ್ಗದಲ್ಲಿ ನಾವು ಹೋಗ್ತಿರ್ತೀವಿ, ಅನ್ಕೊಂತೀವಿ. ನಾವು ಎಷ್ಟು ಆಸೆಗಳು ಇಟ್ಕೊಂಡಿರ್ತೀವಿ, ಬಟ್ ನಮ್ಮ ಜೀವಿತ ಒಂದೊಂದ್ಸರಿ ಅಂಧಕಾರದಲ್ಲಿ ನಡೀತದೆ, ಅಂಧಕಾರದಲ್ಲಿ ಹೋಗ್ತದೆ. ದಿಕ್ಕು ತೋಚಿನ ಪರಿಸ್ಥಿತಿ ಏನ್ ಪ್ರಭುವ, ಹೆಂಗಿರೋಣ, ಹೆಂಗ್ ಮಾಡೋಣ, ನನ್ನ ಜೀವಿತ ಹೆಂಗ ನನಗೆ ದಾರಿ ಅಂತೇಳಿ ಥಿಂಕ್ ಮಾಡ್ತಿರೋ ಸಮಯದಲ್ಲಿ ದೇವರು ನಮ್ಮನ್ನು ದರ್ಶಿಸ್ತದ. ಆಮೇಲೆ ಹಾಲಲ್ಲಿ ಆಗ ಹೆಂಗ ದರ್ಶಿಸೋಣ, ಇವತ್ತು ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೂಡ ದೇವರು ನಮ್ಮನ್ನ ಅದೇ ರೀತಿಯಲ್ಲಿ ದರ್ಶಿಸ್ತದ. ಒಂದ್ಸಲ ನಾವು ಅನ್ಕೊಂತಿರ್ತೀವಿ, ಯಾಕೆ ನನ್ನ ಜೀವಿತ, ಎದಕ್ ನಾನು ಬದುಕಿರ್ಬೇಕು, ಏನೈತೆ ನನ್ನ ಜೀವಿತದಲ್ಲಿ, ಏನ್ ಮೇಲೆ ನನ್ನ ಜೀವಿತ ನಾನು ನೋಡ್ತಾ ಇದೀನಿ, ಏನ್ ಆಶೀರ್ವಾದ ನನ್ನ ಜೀವಿತ ನೋಡ್ತಾ ಇದೀನಿ, ಸ್ತುತಿಸ್ತಾ ಇದೀನಿ, ಆರಾಧಿಸ್ತಾ ಇದೀನಿ, ಚರ್ಚಿಗೆ ಬರ್ತಾ ಇದೀನಿ, ಎಲ್ಲ ಮಾಡ್ತಾ ಇದೀನಿ, ಅದ್ರ ನನ್ನ ಜೀವಿತದಲ್ಲಿ ಏನ್ ಮೇಲೂ ನಾನು ಕಾಣ್ತಿಲ್ಲ. ಆ ಸಮಸ್ಯೆಗಳು ಹಂಗೆ ಅದಾವ, ಆ ಬಾಧೆಗಳು ಹಂಗೆ ಅದಾವ, ಆ ದುಃಖಗಳು ಹಂಗೆ ಅದಾವ. ಎದಕ್ ನಾನು ಇರ್ಬೇಕು, ಅಸಲು ನಾನು ಎದಕ್ ಹುಟ್ಟೀನಿ, ನನ್ನಿಂದ ಏನ್ ಪ್ರಯೋಜನ ಐತೆ, ಏನೈತೆ ದೇವಾ, ನಾನು ನೋಡ್ತಿದ್ಯಾ, ನನ್ನ ಪರಿಸ್ಥಿತಿ ನೋಡ್ತಿದ್ಯಾ, ನನ್ನ ಜೀವಿತ ನೋಡ್ತಿದ್ಯಾ, ಯಾಕಯ್ಯ ನನಗೆ ಈ ಪರಿಸ್ಥಿತಿ, ಎದಕ್ ನಾನು ಹುಟ್ಟಿಸಿ, ನನ್ನಿಂದ ಏನ್ ಪ್ರಯೋಜನ ಐತೆ, ನನ್ನಿಂದ ಏನ್ ಲಾಭ ಐತೆ, ಏನು ಲಾಭ ಐತೆ, ನನ್ನನ್ನ ಇನ್ನ ಜೀವಿತವಾಗಿ ಎದಕ್ಕಿಟ್ಟಿ, ಬಂದ ಆಸೆ ನನಗೆ ಇಲ್ಲಯ್ಯ, ಎದಕ್ ಪ್ರಭಾ, ನನ್ನ ಜೀವಿತದ ಅರ್ಥ ಏನು ಪ್ರಭಾ ಅಂತೇಳಿ ನಾವು ಎಷ್ಟೋ ಸಾರಿ ದೇವ್ರ ಕೈ ಕೇಳ್ತಿರ್ತೀವಿ. ನೋಡ್ರಿ, ದೇವರು ಯಾವ ವ್ಯಕ್ತಿನೂ ಕೂಡ ವೇಸ್ಟ್ ಆಗಿ ದೇವರು ಹುಟ್ಟಿಸಿಲ್ಲ. ಆಮೇಲೆ ದೇವರು ವ್ಯಕ್ತಿನ ತಾಯಿ ಗರ್ಭದಲ್ಲಿ ಹುಟ್ಟಿಸಿದಾರೆ ಅಂದ್ರೆ ಅದಕ್ಕೊಂದು ಉನ್ನತವಾದ ಪ್ರಣಾಳಿಕೆ ಆಯ್ತು. ಆಮೇಲೆ ಹಾಲೆಲೂಯಾ. ದೇವರು ನಮಗೆ ಒಂದು ಉದ್ದೇಶ ಐತೆ, ದೇವ್ರ ನಮಗೆ ಪ್ರಣಾಳಿಕೆ ಐತೆ. ಆ ಪ್ರಣಾಳಿಕೆ ಇಟ್ಕೊಂಡೇ ದೇವ್ರು ನಮ್ಮನ್ನ ತಾಯಿ ಗರ್ಭದಲ್ಲಿ ನಾನಿನ್ನ ಆರಿಸ್ಕೊಂಡಿನಿ ಅಂತೇಳಿ ದೇವ್ರು ಹೇಳ. ಆಮೇಲೆ ನಾವ್ ಅನ್ಕೊಳ್ತೀವಿ ನಮ್ ಜೀವಿತ ವ್ಯಕ್ತ ಏನೋ, ನನ್ನಿಂದ ಯಾರಿಗೆ ಲಾಭ ಇಲ್ಲೇನೋ, ನನ್ನ ಎಲ್ಲರೂ ದರ ನೋಡ್ತಾರಲ್ಲ, ಯಾಕೆ ನನ್ಗೆ ಜೀವನ ನಮ್ಗೆ ಅನಿಸುತ್ತೆ. ಆದ್ರೆ ದೇವರು ನಮ್ಮ ಮೇಲೆ ಒಂದು ಉನ್ನತವಾದ ಪ್ರಣಾಳಿಕೆ ಐತೆ. ಆಮೇಲೆ ಹಾಲೆಲೂಯಾ. ನಾನು ಯಾವಾಗ್ಲೂ ಈ ಮಳೆ ಹುಳಗಳು ಬರ್ತಾವಲ್ಲ, ಅವು ತೆಳ್ಳಗೆ ಹಿಂಗ ಹೋಗ್ತಿರ್ತಾವಲ್ಲ, ಅದು ನೋಡ್ತಿರ್ತೈತೆ. ನಾನು ಯಾವಾಗ ನೋಡ್ತಿರುವಾಗ ನಾನು ಯಾವಾಗ ಅನ್ಸುತ್ತೆ, ಈ ಹುಳಗಳು ಎದಕ್ಕೂ ದೇವರು ಎದಕ್ ಸೃಷ್ಟಿ ಮಾಡೋಣ, ನೀವು ಸಣ್ಣ ಸಣ್ಣವು ಎದಕ್ ಸೃಷ್ಟಿ ಮಾಡೋಣ ಅಂತ ಅನ್ಕೊಂತಿದ್ದೆ. ಇದ್ರಿಗೆ ಏನ್ ಪ್ರಯೋಜನ ಐತೆ, ಈ ಹುಳಗಳಿದ್ದ ಯಾರಿಗೂ ಪ್ರಯೋಜನ ಬರೋದಿಲ್ಲ. ಆದ್ರೆ ಆ ಹುಳನ ಈ ರೈತರು ಏನ್ ಮಾಡ್ತಾರಂತ ಗೊತ್ತಾ, ತಗೊಂಡೋಗಿ ಅವ್ರ ಪಂಟ ಒಳಗೆ ಹಾಕ್ತಾರಂತ, ಒಳಗೆ ಹಾಕ್ತಾರಂತ. ಹಾಕಿದ್ರೆ ಅದು ಬೇಸ್ ಬೆಳೆ ಬರ್ಬೋದಂತ. ಆಮೇಲೆ ಹಾಲೆಲೂಯಾ. ಯಾವ್ದು ಕೆಲಸಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಅನ್ಕೊಂಡಾಗ ಅದು ಬೆಳೆ ಬರುವಂತ ದೇವರು ಮಾಡೋಣಂದ್ರೆ, ನೋಡ್ರಿ, ಒಂದು ಮಳೆ ಹುಳಗೆ ಅಷ್ಟು ಪ್ರಾಧಾನ್ಯತೆ ದೇವರು ಕೊಟ್ಟಾನ. ಆ ಮಳೆ ಹುಳ ಸೃಷ್ಟಿ ಮಾಡ್ಬೇಕಂದ್ರೆ ಕೂಡ ಅದಕ್ಕೊಂದು ಉದ್ದೇಶ ಐತೆ, ಅದಕ್ಕೊಂದು ಪ್ರಣಾಳಿಕೆ ಐತೆ. ಮತ್ತೆ ದೇವರು ತನ್ನ ಹೋಲಿಕೆ ಆಗಿ ನಮ್ಮನ್ನು ಸೃಷ್ಟಿ ಮಾಡೋದಂತ ನಮ್ಮ ಮೇಲೆ ಅದಕ್ಕಿನ್ನ ಉನ್ನತವಾದ ಪ್ರಣಾಳಿಕೆ ಐತೆ. ಆಮೇಲೆ ಹಾಲೆಲೂಯಾ. ಆ ಹುಳನೇ ಬೆಳೆ ಬರುವಂತ ಆಶೀರ್ವಾದಕರವಾಗಿ ದೇವರು ಸೃಷ್ಟಿ ಮಾಡೋಣಂದ್ರೆ ನಮ್ಮನ್ನ
ಪ್ರಪಂಚಕ್ಕೆ ಆಶೀರ್ವಾದಕರವಾಗಿ ಮಾಡಕ್ಕೆ ದೇವರು ನಮ್ಮ ಸೃಷ್ಟಿ ಮಾಡಿದ್ರು. ಆಮೇಲೆ ಹಾಲೆಲೂಯ. ಅದು ದೇವರ ಉದ್ದೇಶ, ಅದು ದೇವರು ಆಲೋಚನೆ. ಅದು ಆಶೀರ್ವಾದ. ಎಲ್ಲಿ ಆಶೀರ್ವಾದ ಐತಿ ನಮ್ಮ ಜೀವನದಲ್ಲಿ? ಒಬ್ಬ ವ್ಯಕ್ತಿ ಹಂಗೆ ಆಲೋಚನೆ ಮಾಡ್ತಾನ, ಅಯ್ಯ 80 ವರ್ಷ ಬಂತು ನನಗೆ, ಎಲ್ಲಿ ನನ್ನ ಜೀವನದಲ್ಲಿ ಆಶೀರ್ವಾದನೇ ಇಲ್ಲ. ಇನ್ನಾಯ್ತು, ನನ್ನ ಜೀವನ ಮುಗಿತಲ್ಲ, ಇನ್ನು 80 ವರ್ಷ ಬಂದೈತೆ, ಏನ್ ನೋಡಿ ನನ್ನ ಆಶೀರ್ವಾದ ನನ್ನ ಜೀವನದಲ್ಲಿ ಇಲ್ಲ. ನೋಡೋಣ ನನ್ನ ಕೈಯಲ್ಲಿ ಏನಾಗ್ತದೆ ಮಾಡಾಗ, ನಾನೇನ್ ಸಾಧಿಸಬಲ್ಲೆ? 80 ವರ್ಷ ಆದ್ರೂ ಕೂಡ ನಾನು ಏನ್ ಸಾಹಸ ಇಲ್ಲ, ನನ್ನ ಜೀವನದಲ್ಲಿ ಇಲ್ಲ, ನಾನು ನೋಡೋದಿಲ್ಲ, ನನ್ನ ಜೀವನದಲ್ಲಿ ಆಶೀರ್ವಾದನೇ ಇಲ್ಲ ಅಂತೇಳಿ ಬಾಧೆ ಪಡ್ತಿರ್ತಾವ. ನಾವು ಹಂಗೆ ಬಾಧೆ ಪಡ್ತೀವಿ. ನನ್ನ ವಯಸ್ಸು 50 ಆಗೈತೆ, 40 ಆಗೈತೆ, 60 ಆಗೈತೆ, ಇನ್ನೇನ್ ಮಾಡಬೇಡ ನಾನು ಈ ಏಜ್ ನಲ್ಲಿ, ನಾನು ಏನ್ ಮಾಡಬೇಡ. ನಾನು ಎಷ್ಟು ಕಷ್ಟಪಟ್ಟರು ಕೂಡ ನನ್ನ ಜೀವನದ ಉನ್ನತ ಸ್ಥಾನದಲ್ಲಿ ಬರ್ತದ? ಯಾಕಂದ್ರೆ ಆಲ್ರೆಡಿ ನನ್ನ ಏಜ್ ಹೋಗತ್ತೆ. 40, 50 ವಯಸ್ಸಿಗೆ, 60 ವಯಸ್ಸಿಗೆ ಬರಕತ್ತವ. ಈ ಏಜ್ ನಲ್ಲಿ ಏನ್ ಆಶೀರ್ವಾದ ನೋಡ್ತೀವಿ? ಏನ್ ಕಷ್ಟಪಟ್ಟರು ಕೂಡ ಏನ್ ಆಶೀರ್ವಾದ ನಮ್ಮ ಜೀವನ ನೋಡ್ಬಾರ್ದು ಅನ್ನೋ ನಿರಾಸೆ ನಮ್ಮಲ್ಲಿ ಬರ್ತದೆ. ಇನ್ನು ಸ್ವಲ್ಪ ದಿನ ಆದ್ರೆ ನಮ್ಮ ಹೆಲ್ತ್ ಕೂಡ ನಮಗೆ ಸಹಕರಿಸೋದಿಲ್ಲ. ನಾವೆಷ್ಟು ಕಷ್ಟಪಟ್ಟು ಕೂಡ ನಾವು ಉನ್ನತ ಸ್ಥಾನದಲ್ಲಿ ನಾವು ಬರ್ತೀವೋ ಗೊತ್ತಿಲ್ಲ. ಆಯ್ತಲ್ಲ, ಮುಗಿತಲ್ಲ, ಅಷ್ಟೇ ಅಲ್ಲ, ಇನ್ನು ಜೀವನದಲ್ಲಿ ಏನು ಆಶೀರ್ವಾದ ಇರ್ತದೆ. ಅದೇ ರೀತಿಯಲ್ಲಿ ಈ ವ್ಯಕ್ತಿ ಕೂಡ ಅನ್ಕೊಂತಾರೆ. ಯಾರು ಗೊತ್ತಾ? ಮೋಶೆ ಅದೇ ಮಾಡ್ಬಿಟ್ಟ. ಅರೇ, ನನ್ನ ಜೀವನದಲ್ಲಿ ಏನಿಲ್ಲ, 80 ವರ್ಷ ಬಂತು. 80 ವರ್ಷ ನನ್ನ ಜೀವನದಲ್ಲಿ ಏನ್ ನಾನು ನೋಡ್ತೀನಿ ಅಂದ್ರೆ, ಈ 80 ವರ್ಷದಲ್ಲಿ ದೇವರು ಮೋಶೆಯನ್ನು ಬಂದು ದರ್ಶಿಸ್ತಾನ. ಆಮೆನ್, ಹಾಲೆಲೂಯ. ಅಯ್ಯೋ, ನನ್ನ ಜೀವಿತ ವ್ಯರ್ಥಯ. ಹುಟ್ಟಿದಾಗೆ ನನ್ನ ತಾಯಿ ಒಂದು ಪುಟ್ಟಿನ ಇಟ್ಕೊಂಡು ನನ್ನ ನೈನ್ ನದಿನಲ್ಲಿ ಬಿಸಾಕ. ತಾಯಿ ಹೆಂಗಿರ್ತಾಳೋ ನನಗೆ ಗೊತ್ತಿಲ್ಲ, ನನ್ನ ತಾಯಿ ಯಾರು ಅಂತ ನನಗೆ ಗೊತ್ತಿಲ್ಲ. 40 ವರ್ಷಗಳ ತನ್ನ ತಾಯಿ ಯಾರು ಗೊತ್ತಿಲ್ಲ ಮೋಶೆಗೆ. ಈ ಐಗುಪ್ತ ದೇಶದಲ್ಲೇ ರಾಜತಳೆ ಬೆಳೆತಿರ್ತಾಳೆ, ರಾಜ ಮಗಳ ತಳೆ, ಏನು ಗೊತ್ತಿಲ್ಲ. ಆ ಟೈಮ್ನಲ್ಲಿ ಏನ್ ಮಾಡ್ತಾನೆ? ಅಲ್ಲಿದ್ದ ಐಗುಪ್ತ ದೇಶದಲ್ಲಿದ್ದ, ಅಲ್ಲಿ ಒಬ್ಬರನ್ನ ಸಾಯಿಸಿ ಅಲ್ಲಿದ್ದ ಓಡಿ ಬಂದು ವಿದ್ಯಾರ್ಥಿ ಬರ್ತಾನೆ. ಅಲ್ಲಿ ಹುಡುಗನ ಮದುವೆ ಮಾಡ್ಕೊಂಡು ಅವ್ರ ಮಾಮೂತಲ್ಲೇ 40 ವರ್ಷ ಎಲ್ಲಿರ್ತಾನ? ಮತ್ತೆ ಅರಣ್ಯದಲ್ಲಿರ್ತಾನ, ಕುರುಬರು ಕಾಯ್ದಾಗಿರ್ತಾನ. ಅಲ್ಲಿ 40 ವರ್ಷ ಮುಗಿತು, ಇಲ್ಲಿ 40 ವರ್ಷ ಕೂಡ ಅರಣ್ಯದಲ್ಲೇ ಕುತ್ಕೊಂಡೀನಿ, ಕುರುಬರು ಕಾಯ್ತಾ ಇದೀನಿ. ಇನ್ನೇನ ಜೀವಿತ ವೇಸ್ಟ್ ಅಲ್ಲ, ಮುಗಿತಲ್ಲ, ಇನ್ ಬದುಕಿನ ಎಷ್ಟು ದಿನ ಬರುತ್ತೀನಿ ಅನ್ನೋ ಒಂದು ನಿರಾಸದಲ್ಲಿ ಹೇಳ್ತಿರುವಂತ ಮೋಶೆಗೆ ದೇವರು ದರ್ಶಿಸ್ತಾರೆ. ಆಮೆನ್, ಹಾಲೆಲೂಯ. ಮೋಶೆ, ನೀನ್ 80 ವರ್ಷ ಆಗೈತೆ, ನನ್ನ ವಯಸ್ಸು ಮುಗಿದೈತೆ, ಇನ್ನು ನನ್ನ ಜೀವನದಲ್ಲಿ ಏನು ಆಶೀರ್ವಾದ ನೀನ್ ನೋಡಲ್ಲ ಅಂತ ನೀನ್ ಅನ್ಕೊಂತೀರಿ. ಆದ್ರೆ ಇಸ್ರಾಯೇಲ್ ಚರಿತ್ರೆದಲ್ಲೇ ಯಾವತ್ತು ಮಾಡಿದ ಅದ್ಭುತ ಕಾರ್ಯಗಳು ನಾನು ನಿನ್ನಿಂದ ಮಾಡಿಸ್ತೀನಿ. ಆಮೆನ್, ಹಾಲೆಲೂಯ. ಚರಿತ್ರೆದಲ್ಲೇ ಯಾರು ಮಾಡಿರ್ಬೋದು, ಅದು ನಿನ್ನಿಂದ ನಾನು ಮಾಡಿಸ್ತೀನಿ. ಆಮೆನ್. ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾನಂದ್ರೆ ನಮ್ಮ ವಯಸ್ಸಿನಿಂದ ಅದಕ್ಕೆ ಕೆಲಸ ಇಲ್ಲ, ನಮ್ಮ ಜ್ಞಾನದಿಂದ ಅದಕ್ಕೆ ಕೆಲಸ ಇಲ್ಲ, ನಮ್ಮ ಆರೋಗ್ಯದಿಂದ ಅದಕ್ಕೆ ಕೆಲಸ ಇಲ್ಲ. ನಮ್ಮನ್ನು ಏರ್ಪಾಡು ಮಾಡಿಕೊಂಡು ನಮ್ಮ ವಂಶದಲ್ಲೇ, ನಮ್ಮ ಚರಿತ್ರೆದಲ್ಲೇ ಯಾರು ಕೂಡ ಮಾಡಿದ ಅದ್ಭುತ ಕಾರ್ಯಗಳು ದೇವರು ಎದುರುಗಡೆ ಮಾಡಿಸ್ತಾನ. ಆಮೆನ್, ಹಾಲೆಲೂಯ. ಸರ್ವಶಕ್ತಿವಂತನಾದ, ಅದು ಅಸಾಧ್ಯವಾದ್ದು ಯಾವುದಿಲ್ಲ. ನಿನ್ನ ಚರಿತ್ರೆ, ನಿನ್ನ ತಲಾಂತರ ವಂಶ ವೃಕ್ಷಗಳನ್ನ ನೋಡ್ಕೊಂಡ್ರು ಕೂಡ ನಿನ್ ಕೈಲಿದ್ದ ದೇವ ಮಾನಸ ಕಾರ್ಯಗಳು ಅದ್ಭುತವಾಗಿರ್ತಾವ, ಆಶ್ಚರ್ಯವಾಗಿರ್ತಾವ. ನೀನೇ ಆಶ್ಚರ್ಯ ಆಗ್ತೀವಿ. ಏನು ಪ್ರಭು, ಎಲ್ಲಿತ್ತು ನನ್ನ ಜೀವಿತ? ಯಾವ ಅರಣ್ಯ ಮಾರ್ಗದಲ್ಲಿ ನನ್ನ ಜೀವಿತ ಇತ್ತು? ಯಾವ ರೀತಿ ನೀನು ನಡೆಸಿದೆಯಲ್ಲ? ಉನ್ನತವಾದ ಕೃಪೆಯನ್ನು ದೇವರು ನಮ್ಮನ್ನು ನಡೆಸ್ತಾನ. ಆತಗ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಾವು ಅನ್ಕೊಂತೀವಿ ಅಷ್ಟೇ. ನಮ್ಮ ಸೃಷ್ಟಿ, ನಾವು ಹುಟ್ಟಿರೋದು, ನಮ್ಮ ಜೀವಿತ, ಒಂದ್ಸಲ ನಮ್ಗೆ ಸಮಸ್ಯೆ ಎದುರಾದಾಗ ಮನಸ್ಸಿರ್ತದೆ, ಭಯ ಆಗಿರ್ತದೆ. ಭಯಪಟ್ಟು ನನ್ ಏನಾಗ್ತದೆ ನನ್ನ ಜೀವಿತ, ಕುಟುಂಬವನ್ನು ನೋಡಿದ್ರೆ ಹಿಂಗ ಅದವ, ಈ ಪರಿಸ್ಥಿತಿಗಳಿಂದ ನಾನು ಹೆಂಗ್ ಒಳಗೆ ಬರ್ತೀನಿ ಅಂತೇಳಿ ನಾವು ಅನ್ಕೊಂತಿತ್ತು. ಆದ್ರೆ
ದೇವರು ಉನ್ನತವಾದ ಪ್ರಣಾಳಿಕೆ ನಮ್ಮ ಮೇಲೆ ಐತಿ. ಆಮೇಲೆ ಯಾರನ್ನ ದೇವರು ಸುಮ್ಮನೆ ಸೃಷ್ಟಿ ಮಾಡಿಲ್ಲ. ಪ್ರತಿಯೊಬ್ಬರ ಮೇಲೆ ದೇವರ ಪ್ರಣಾಳಿಕೆ ಐತಿ, ಉದ್ದೇಶ ಐತಿ. ಆ ಉದ್ದೇಶ ನೆರವೇರಿಸಕ್ಕೆ ಈ ವಾಸ ಪ್ರಾರ್ಥನೆ ದೇವರು ನಮ್ಗೆ ಏನ್ ವಾಗ್ದಾನ ಮಾಡ್ತಾನೆ ಗೊತ್ತಾ? ಈಗೋ ಹೊಸ ಕಾರ್ಯಗಳನ್ನ ನಿನ್ ಜೀವನದಲ್ಲಿ ಮಾಡ್ತೇನೆ. ಆಮೇಲೆ ನೀನ್ ಎಂದು ನೋಡಿರಬಾರದು, ನೀನ್ ಯಾವತ್ತು ನೀನ್ ನೋಡಿದ್ರೆ ಹೊಸ ಕಾರ್ಯಗಳನ್ನ ನಿನ್ ಜೀವನದಲ್ಲಿ ಮಾಡ್ತೀನಿ. ಆ ಆಶೀರ್ವಾದ ನೀನ್ ನೋಡ್ತಿ, ಜನಾಂಗಗಳು ನೋಡ್ತಾರ, ಆಶ್ಚರ್ಯ ಪಡ್ತಾರ. ಮೋಶೆ ಯಾವಾಗಲೂ ನೋಡೇ ಇಲ್ಲ, ಚರಿತ್ರೆ ಕೂಡ ಅನ್ಕೊಂಡಿಲ್ಲ ಮೋಶೆ. ಅಷ್ಟು ಲಕ್ಷ ಇಸ್ರಾಯೇಲ್ ಪ್ರಜೆಗಳನ್ನ ನಡೆಸುವಂತ ನಾಯಕನಾಗಿ ದೇವರು ಮಾಡ್ತಾನೆ. ಆಮೇಲೆ ಯಾವ ವಯಸ್ಸಿನಾಗ? 80 ವಯಸ್ಸಿನಾಗ ನೋಡಿ ಇಷ್ಟು ದೊಡ್ಡ ಕಾರ್ಯ ದೇವರು ಮಾಡ್ತಾನೆ. ಆ ಕೆಲಸ ದೇವರು ಯಾವ್ದಾನ ಐತ. ಬಟ್ ಏನಂದ್ರೆ ದೇವರು ನಮ್ಮಲ್ಲಿ ಉನ್ನತವಾದ ಪ್ರಣಾಳಿಕೆ ಇಟ್ಟಾಗ, ಉನ್ನತವಾದ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ನಡೆಸ್ತಿರುವಾಗ ಅಪವಾದ ನಮ್ಮ ಟಾರ್ಗೆಟ್ ಮಾಡ್ತಾನೆ, ಸಾಗರ ನಮ್ಮ ಟಾರ್ಗೆಟ್ ಮಾಡ್ತಾನೆ. ಟಾರ್ಗೆಟ್ ಮಾಡಿ ಏನ್ ಮಾಡ್ತಾನೆ ಗೊತ್ತಾ? ಆ ಆಶೀರ್ವಾದನ, ದೇವರು ಬರುವಂತ ಆಶೀರ್ವಾದ ಹೊಂದಬಾರದು ಅಂತ ಹೇಳಿ ಅವನಂತ ಅಡ್ಡಿ ಹಾಕಕ್ ನೋಡ್ತಾನೆ. ಯಾರನ್ನ ದೇವರು ಪ್ರಣಾಳಿಕವಾಗಿ ಏರ್ಪಾಡು ಮಾಡ್ಕೊಂಡಿರ್ತಾರೋ ಅವ್ರನ್ನ ಯಾರು ಟಾರ್ಗೆಟ್ ಮಾಡ್ತಾರ? ಸಾತಾನ ಟಾರ್ಗೆಟ್ ಮಾಡ್ತಾನೆ. ಮೋಶೆಯ ಮೇಲೆ ಉನ್ನತವಾದ ಪ್ರಣಾಳಿಕೆ ಐತೆ. ಅದಕ್ಕೆ ಸಣ್ಣ ಹುಡುಗರಿದ್ದಾಗ ನೈಲ್ ನದಿನಾಗ ಇರುವಾಗಲೇ ಸಾಯಿಸ್ಬೇಕಾಗ ಅದು ದೇವ್ರ ಮಹಾಕೃಪೆ. ಅದರಾಗೆ ದೇವ ಮೋಶೆನ ಕಾಪಾಡ್ತಾನ. ಆಮೇಲೆ ಮೃದುಕೈನು ಕೂಡ, ಮೃದುಕೈ ಮೇಲೆ ದೇವರು ಉನ್ನತವಾದ ಪ್ರಣಾಳಿಕೆ ಐತೆ. ಆದ್ರೆ ಈ ಆಮಾನ್ ಏನ್ ಮಾಡ್ತಾನ? ಮೃದುಕೈನ ಟಾರ್ಗೆಟ್ ಮಾಡ್ತಾನೆ. ಸಾಧಾರಣ ಆಮರನ್ನ ದೂರಿ ಮೃದುಕೈನ ನಾಶ ಮಾಡ್ಬೇಕಂತೇಳಿ, ಉಳ್ಳಾಗಿ ಸಾಯಿಸ್ಬೇಕಂತೇಳಿ ಪ್ಲಾನ್ ಮಾಡ್ತಾನೆ. ಆ ಯಾರು ಮೃದುಕೈನ ಸಾಯಿಸ್ಬೇಕಂತಿರ್ತಾರ ಅವನ್ನ ದೇವರ ಉಳ್ಳಾಗಿ ಸಾಯಿಸ್ತಾನೆ. ಮೃದುಕೈನ ಉನ್ನತ ಸ್ಥಾನದಲ್ಲಿ ದೇವರು ಕುಂದಿರ್ಸ್ತಾನೆ. ಯಾರ ಮೇಲೆ ಪ್ರಣಾಳಿಕೆ ಇರ್ತದ ಅವ್ರ ಮೇಲೆ ಸಾತಾನ ಟಾರ್ಗೆಟ್ ಮಾಡ್ತಾನೆ. ಯೇಸು ಸ್ವಾಮಿ ಹುಟ್ಟಿದರೆ ಲೋಕ ರಕ್ಷಣೆಗಾಗಿ. ಅದಕ್ಕೆ ಸಾತಾನ ಏನ್ ಮಾಡ್ತಾನೆ ಗೊತ್ತಾ? ಏರೋದಿನ ರಾಜನ ಪ್ರೇರೇಪಿಸಿ 2 ವರ್ಷದಲ್ಲಿ ಇರುವಂತ ಯಾರ ಮಕ್ಕಳು ಹುಟ್ಟಾರೋ ಅವರೆಲ್ಲರೂ ಸಾಯಿಸಂತೇಳಿ ಆಜ್ಞೆ ಬರ್ತದೆ. ಎದಕ್ಕ? ಯೇಸು ಸ್ವಾಮಿ ಮೇಲೆ ಪ್ರಣಾಳಿಕೆ ಐತೆ. ಅದು ಹುಟ್ಟಿರದೆ ಲೋಕ ರಕ್ಷಕನು, ಅದು ಆಗಬಾರ್ದು ಅಂತ ಹೇಳಿ ಸಾತಾನ ಏನ್ ಮಾಡೋಣ? 2 ವರ್ಷದಲ್ಲಿ ಯಾರು ಹುಟ್ಟಾರೋ ಅವರೆಲ್ಲರನ್ನ ಹಠ ಮಾಡಿಸ್ರಿ ಅಂತೇಳಿ ಆಜ್ಞೆ ಬಿಡುಗಡೆ ಮಾಡ್ತಾನೆ. ಅದ್ರ ದೇವರು ಅದರ ಕೂಡ ತಪ್ಪಿಸ್ತಾನೆ. ಆಮೇಲೆ ನಮ್ಮ ಮೇಲೆ ಉನ್ನತವಾದ ದೇವ್ರ ಪ್ರಣಾಳಿಕೆ ಇರ್ತದೆ. ಆ ಪ್ರಣಾಳಿಕೆನ ಅಡ್ಡಿಪಡಿಸ್ಬೇಕಂತಾನೆ ಅಪವಾದ ಏನ್ ಮಾಡ್ತಾರೆ ಗೊತ್ತಾ? ನಮ್ಮ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ಮಾಡಿ ರಕರಕವಾದ ಶ್ರಮಗಳು, ರಕರಕವಾದ ಬಾಧೆಗಳು, ನಿಂದೆಗಳು, ಅವಮಾನಗಳು. ಜೀವನ ವೇಸ್ಟ್ ಅಲ್ಲ, ನನ್ನ ಜೀವನ ಇನ್ನು ಯಾವ್ದು ಕೆಲಸ ಬರಲಿಲ್ಲ, ಎಲ್ಲರೂ ನನ್ನ ಆಸೆ ಪಡಕಂತಾರ, ಯಾರು ನಾನು ಅರ್ಥ ಮಾಡ್ಕೊಳ್ಳೋರು, ಯಾರು ನನ್ನ ಮನಸ್ಸನ್ನು ತಿರುಗೋರು ಅಂತೇಳಿ ನಾವು ಬಾಧೆ ಬರ್ತಿರ್ತೀವಿ. ಅದೆಲ್ಲ ಸಾತಾನ್ ಟಾರ್ಗೆಟ್. ಸಾತಾನ್ ಟಾರ್ಗೆಟ್. ಮೇಲೆ ಬರಬಾರದು, ದೇವರ ಕೆಲಸ ನಡಿಬಾರದು, ದೇವರ ಉದ್ದೇಶ ನಡಿಬಾರದು. ಒಂದು ಕೇಳಬೇಕು ನಾವು, ಹೆಚ್ಚು ಶ್ರಮಗಳು ನಮ್ಗೆ ಬರಕತ್ತ ಅಂದ್ರೆ ಅತಿ ಹೆಚ್ಚಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ ಅಂತ ಅರ್ಥ. ಆಮೇಲೆ ಹಾಲೆಲ್ಲ ಉನ್ನತವಾದ ಪ್ರಣಾಳಿಕೆ ನನ್ನ ಮೇಲೆ ದೇವರಿಗೆ ಐತೆ ಅಂತ ಅರ್ಥ ಅದು. ಆಮೇಲೆ ನಮ್ಮ ಜೀವನದಲ್ಲಿ ಕೂಡ ಅದೇ. ಎಷ್ಟು ಟಾರ್ಗೆಟ್ ಮಾಡ್ತಿದ್ದ ಅಂದ್ರೆ ಅಪವಾದ ನನಗೆ, ದೇವರು ಉನ್ನತವಾದ ಪ್ರಣಾಳಿಕೆ ನನ್ನ ಮೇಲೆ ಐತೆ. ಆದ್ರೆ ಅಪವಾದಿ ಆರು ನೆರವೇರಬಾರದು ಇನ್ ಜೀವಿತದಲ್ಲಿ. ಹೆಂಗಾದ್ರೂ ಮಾಡೋದನ್ನ ನಾಶನ ಮಾಡಬೇಕು. ನಾನು ಸುಸೈಡ್ ಮಾಡ್ಕೋಬೇಕಂತೇಳಿ ನಾನು ತೀರ್ಮಾನ ಮಾಡಿದ್ದೆ. ಬಾಟ್ಲುಗಳು ತಗೊಂಡೋಗಿ ಕುತ್ಕೊಂಡು ಸತ್ತೋಗೋಣ ಅಂತ ನೋಡಿ ಎಷ್ಟುವರೆಗೆ ಟಾರ್ಗೆಟ್ ಮಾಡಿದಪ್ಪ. ಆದ್ರೆ ದೇವರು ಉನ್ನತವಾದ ಪ್ರಣಾಳಿಕೆ. ಆ ಶ್ರಮದಲ್ಲಿ ಕೂಡ ದೇವ್ರನ್ನ ತಪ್ಪಿಸಿ ಇವತ್ತು ಸಜೀವ ಲೆಕ್ಕದಲ್ಲಿ ಈ ರೀತಿಯಾಗಿ ದೇವ್ರು ನಡೆಸ್ತಾರೆ. ಆಮೇಲೆ ಹಲ್ಲೆಲೂಯಾ. ಯಾರ ಮೇಲೆ ಉನ್ನತವಾದ ಪ್ರಣಾಳಿಕೆ ಇರುತ್ತೋ ಅವ್ರು ಹೆಚ್ಚು ಶ್ರಮ ಬರೋದು. ಆ ಶ್ರಮ ನಮಗೆ ಬರಗದಲ್ಲಿ ಹೆಚ್ಚು ಒತ್ತಿಗೆ ನಮಗೆ ಬರಗತ್ತ ನಾವು ಅರ್ಥ ಮಾಡ್ಬೋದಾದ್ರೆ ಗೊತ್ತಾ? ದೇವರು ನನ್ನ ಕೊಟ್ಟು ಉನ್ನತವಾದ ಪ್ರಣಾಳಿಕೆ ಇಟ್ಟ. ಆಮೇಲೆ ನೀವು ಎಷ್ಟು ಒತ್ತಿಗೆ ನೀವು ಗುರಿ ಆಗ್ತೀರ ಅಷ್ಟು ಆಶೀರ್ವಾದ ನೀವು ಹೊಂದುತ್ತೀವಿ. ಆಮೇಲೆ ಸ್ಪಂಜು ಬಾಯಿ ಬರ್ತದಲ್ಲ, ಅದ್ ಹೆಂಗಿರ್ತೇವೆ? ನೀನ್ ಎಷ್ಟು ಕೆಳಗಿರ್ತೀಯೋ
ಅಷ್ಟು ಮ್ಯಾಲೆ ಇರ್ತದ ಅದು. ಹಂಗ ನಮ್ಮ ಜೀವನದಲ್ಲಿ ಅದೇ ಟಾರ್ಗೆಟ್ ಮಾಡೋದು. ಲೈಫ್ನಾಗ ಎಲ್ಲ ಆಟಂಕಗಳು, ಲೈಫ್ನಾಗ ಎಲ್ಲ ಭಯಂಕರವಾದ ನಮ್ಗೆ ಬಾಧೆಗಳು ಬರಕತ್ತವೆ ಅಂದ್ರೆ ಒಂದು ತಿಳ್ಕೋಬೇಕು, ನನ್ನ ಮೇಲೆ ದೇವರು ಉನ್ನತವಾದ ಪ್ರಣಾಳಿಕೆ ಐತಿ. ಆಮೇಲೆ ಉನ್ನತವಾದ ಉದ್ದೇಶ ಐತಿ. ನನ್ನ ದೇವರು ಯಾರನ್ನ ಸುಮ್ಮನೆ ಸೃಷ್ಟಿ ಮಾಡಿಲ್ಲ, ತಾಯಿ ಗರ್ಭದಲ್ಲೇ ನಮ್ಮನ್ನ ಆರಿಸ್ಕೊಂಡ. ಭೂಮಿ ಪುನಾದಿ ವೇಕ್ ಮುನುಪೆ ನಿನ್ನ ಎನ್ನುಕು ನಾನಂತ ಹೇಳೋಣ. ಆಮೇನ್, ಹಾಲೆಲೂಯಾ. ಅದೇ ಇಟ್ಕೊಂಡು ದೇವರು ವಾಗ್ದಾನ ಮಾಡ್ತಾನೆ, ನಾನು ನಿಮ್ಮ ಜೀವನದಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ನೀವು ಇವತ್ತರಿಂದ ನಿಮ್ಮ ಜೀವನದ ಹೊಸ ಕಾರ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಆಮೇನ್, ಹಾಲೆಲೂಯಾ. ದೇವರ ಮಾತ್ರ ವಾಗ್ದಾನ. ದಾವೀದು ಕೂಡ ಹಂಗೆ ಬಾಧ ಪಡ್ತಿರ್ತಾನ. ದಾವೀದು ರಾಜನು, ಹೌದಾ? ರಾಜನ ಆಳಕ್ಕಿನ ಮುಂಚೆ ದಾವೀದು ಏನಂತ ಬಾಧ ಪಟ್ಟನ ಗೊತ್ತಾ? ಏನಂತ ಅರ್ಥ ಗೊತ್ತಾ ದಾವೀದು? ಓದಿಸ್ತೀನಿ ನೋಡಿ. ಕೀರ್ತನೆಗಳು 22ನೇ ಕೀರ್ತನೆ 6-7 ವಚನ. ನಾನಾದರೂ ಉಳದಂತವನೇ ಹೊರತು ಮನುಷ್ಯನಲ್ಲ, ಮನುಷ್ಯರಿಂದ ನಿಂದಿಸಲ್ಪಟ್ಟು ಜನರಿಂದ ತಿರಸ್ಕಾರ ಹೊಂದಿದ್ದೇನೆ. ಹಲ್ಲೆಲೂಯಾ. ಜನರಿಂದ ತಿರಸ್ಕಾರ ಹೊಂದಿನಿ. ದಾವೀದು ಹೇಳ್ತಾನ, ನಾನು ಬರೇ ಉಳಯ, ನಾನು ಜನರೆಲ್ಲ ನನ್ನ ತಿರಸ್ಕಾರ ಮಾಡ್ತಾರೆ, ಜನರೆಲ್ಲ ನನ್ನ ದೂರ ಇಡ್ತಾರೆ. ನಾನು ಹೆಂಗ ನೋಡ್ತಾರ ಗೊತ್ತಾ? ಒಂದು ಹುಳ ನೋಡ್ದಂಗ ನೋಡ್ತಾರ, ಮನುಷ್ಯ ನೋಡ್ದಂಗ ನೋಡ್ತಿಲ್ಲ. ನನ್ನ ಎಷ್ಟು ಬಾಧೆ ಪಡ್ತಾನ ಗೊತ್ತಾ ದಾವೀದು ಜೀವಿತ ಅದು ನೋಡಿ. ನಮ್ಗೂ ಕೂಡ ಅದೇ ಅಲ್ಲ. ಒಂದ್ಸಲ ನಮ್ಗೆ ಹೆಂಗ್ ನೋಡ್ತಿರ್ತಾರೆ ಹೇಳು? ಇನ್ನೋ ಶತ್ರು ನೋಡ್ದಂಗ ನೋಡ್ತಿರ್ತಾರ, ಇನ್ನೋ ಕೆಲಸ ಬರ್ದಂಗ ನೋಡ್ದಂಗ ನೋಡ್ತಿರ್ತಾರ. ಅರೆ ಒಂದು ವಸ್ತುನೇ ಕೆಲ್ಸಕ್ಕೆ ಬರ್ತೈತಲ್ಲ, ಅದಕ್ಕಿನ್ನ ನಾವು ಅದೇ ಬಾಧೆ ಬೀಳ್ದಂಗ ದೇವ ಒಂದು ಹುಳ ನೋಡ್ದಂಗ ನೋಡ್ತಿದಾರೆ. ಪುರುಗು ಎಲ್ಲಿ ಕೂಡ ನನ್ನ ಒಂದು ಮರ್ಯಾದೆ ತಿರಸ್ಕಾರ ಮಾಡ್ತಾರ. ನನ್ನ ಮಾತಿಗ ವಿలువೇ ಇಲ್ಲ. ನಾನು ಏನಾನ ಹೇಳಿದ್ರೆ ಆ ಮಾತಿಗ ಬೆಲೆ ಇಲ್ಲ. ಎಷ್ಟು ಬಾಧಾಕರವಾಗಿ ದಾವೀದು ಬಾಧೆ ಹೇಳ್ತಾನೆ. ಅವ್ರ ಕುಟುಂಬದಲ್ಲಿ ಕೂಡ ನೋಡ್ರಿ, ದಾವೀದನ ದೇವ್ರ ಸಿಂಹಾಸನ ಮೇಲೆ ಎಕ್ಸ್ಬೇಕಂತ ಅಣಕಂತ. ದಾವೀದು ಪರಿಸ್ಥಿತಿ ಹೆಂಗೈತೆ? ಭಯಂಕರವಾದ ತಿರಸ್ಕಾರ ಹೊಂದಿರುವಂತ ವ್ಯಕ್ತಿ ದಾವೀದು. ಯಾರು ಕೂಡ ದಾವೀದನ ಸೇರಿಕೊಳ್ಳರು. ನೀವು ಯಾವ್ದು ಕೆಲಸಕ್ಕೆ ಬರೋದಿಲ್ಲ ಅನ್ನೋ ಲೆಕ್ಕದಾಗ ದಾವೀದನ ಹಾಕ್ಬಿಡೋದು. ಎಲ್ಲರಿಗೆ ಕೆಲಸ ಬರೋಲ್ಲ ದಾವೀದು, ಆದ್ರೆ ದೇವರು ದಾವೀದನ ಆರಿಸ್ಕೋಣ. ಆಮೇನ್, ಹಾಲೆಲೂಯಾ. ನಮ್ಮನ್ನ ಯಾರಾದ್ರೂ ತಿರಸ್ಕರಿಸ್ತೀವಿ, ನಮ್ಮನ್ನ ಯಾರಾದ್ರೂ ಕೆಲಸಕ್ಕೆ ಬರೋದು ಅನ್ಕೊಳ್ಳಿ, ಅಸಲು ನಮ್ಮ ಮಾತಿಗೆ ವಿలువನೇ ಇಲ್ಲ. ನಮ್ಮ ದೇವರ ದೃಷ್ಟಿಯಲ್ಲಿ ನಾವು ಎಷ್ಟೋ ವಿలువವಾದವರು. ಆಮೇನ್, ನಮ್ಮ ಮಾತಿಗೆ ವಿలువ ಇದೆ. ಅಸಲು ದೇವರು ನಾವು ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ರೆ ಅದು ಕೇಳಕ್ಕೆ ಎಷ್ಟೋ ಸಂತೋಷ ಪಡ್ತಾರೆ ಗೊತ್ತ. ನಮ್ಮ ತಂದೆ, ನನ್ನ ಮಗಳು ಬಂದ್ರು, ನನ್ನ ಮಗಳು ಮಾತಾಡ್ತಾರ ನನ್ನ ಹತ್ರ. ನಮ್ಮ ಮಾತಿಗೆ ಮನುಷ್ಯರ ಯಾರಿಲ್ಲ, ನಮಗೆ ಮನುಷ್ಯರನ್ನು ಬೆಲೆ ಕೊಡಬಾರ್ದು. ಆದ್ರೆ ನಾವು ನಮ್ಮ ತಂದೆ ಬಳಿ ಹೋದಾಗ ಆತ ನಮ್ಮ ಮಾತಿಗೆ ಎಷ್ಟು ವಿలువ ಕೊಡ್ತಾರೆ, ಎಷ್ಟು ಆನಂದ ಪಡ್ತಾರೆ, ಎಷ್ಟೋ ಸಂತೋಷ ಪಡ್ತಾರೆ. ಎಷ್ಟು ಉನ್ನತವಾದ ಕೃತಜ್ಞತೆ ನಮ್ಗೆ ಕೊಟ್ಟರು. ತಿರಸ್ಕಾರ ಹೊಂದನ ದಾವೀದು. ಸಮುವೇಲ್ ಏನ್ ಮಾಡ್ತಾನ? ಸಮುವೇಲ್ ಯೆಶಾಯ ಮನೆಗೆ ಹೋಗು, ಯೆಶಾಯ ಮನೆಯಲ್ಲಿ ವ್ಯಕ್ತಿ ನಾನು ಆರಿಸ್ಕೊಂಡೇನೆ, ಇಸ್ರಾಯೇಲ್ ಪ್ರಜೆಗಳಿಗೆ ರಾಜನಾಗಿ ನಾನು ಏರ್ಪಾಡು ಮಾಡಿದ್ದೀನಿ, ಇವಾಗ ಆ ವ್ಯಕ್ತಿನ ಅಭಿಷೇಕಿಸ ಅಂತ ಹೇಳಿ ಕಳಿಸ್ತಾನೆ. ಇವಾಗ ಸಮುವೇಲ್ ಅವಾಗಿರೋ ಟೈಮಲ್ಲಿ ಇಸ್ರಾಯೇಲ್ ದೇಶಕ್ಕೆ ಹೆಂಗ್ ಗೊತ್ತಾ, ಒಂದು ಪ್ರವಕ್ತ ಎಂತ ಪ್ರವಕ್ತ ಗೊತ್ತಾ? ಇಂಟರ್ನ್ಯಾಷನಲ್ ಸ್ಪೀಕರ್ ಲೆವೆಲ್ ಆತ. ಸಮುವೇಲ್ ಬಂದನಂದ್ರೆ ಇನ್ನ ಅಲ್ಲಿ ಒಂದು ಹಬ್ಬ, ಒಂದು ಪ್ರವಕ್ತ ಬಂದನಂದ್ರೆ ರಾಜನೇ ನಡಕ್ತಿರ್ತಾನೆ. ಸಮುವೇಲ್ ನೋಡಿ, ಪ್ರವಕ್ತ ಬಂದನಂದ್ರೆ ಏನ್ ಸುದ್ದಿ ತಂದನೋ, ಒಳ್ಳೆ ಸುದ್ದಿ ತಂದನೋ, ಕೆಟ್ಟ ಸುದ್ದಿ ತಂದನೋ, ನಮ್ಮ ದೇಶಕ್ಕೆ ಏನಾಗ್ತದೋ, ನಮ್ಮ ದೇಶಕ್ಕೆ ಒಳ್ಳೆ ಸುದ್ದಿ ತಂದನ,
ಕೆಡಿಸ್ಬಿಡ್ತಾನೆ ಭಯಪಡ್ತಿರ್ತಾರೆ, ರಾಜನೇ ಭಯಪಡ್ತಿರ್ತಾರೆ. ಆ ಪ್ರವಕ್ತ ಸಮುವೇಲ್, ಅಂತ ಸಮುವೇಲು ಯೆಶಯ್ಯನ ಮನೆಗೆ, ದಾವೀದನ ಮನೆಗೆ ಬರ್ತಾನೆ ಅಂದ್ರೆ ಹೆಂಗಿರ್ತದೆ ಹೇಳು? ಎಲ್ಲ ಸಮಕೂರಿಸ್ತಾರಿಲ್ಲ. ಬರೀ ಪ್ರವಕ್ತ ಬರ್ತಾನ ಮನೆಗೆ, ಎಲ್ಲರೂ ಇರ್ಬೇಕು, ಏನ್ ಎದಕ್ ಬರ್ತಾನೆ ಏನೋ ಇರ್ಬೇಕಂತೇಳಿ ಎಲ್ಲರ ಮನೆಗ. ದಾವೀದ ಇಲ್ಲ, ಅವ್ರೆಲ್ಲರೂ ಸಮಕೂರಿಸ, ಅವ್ರು 7 ಮಂದಿ ಅಣ್ಣ ತಮ್ಮ ಎಲ್ಲರೂ ಪ್ರತಿಯೊಬ್ಬರು ಅವ್ರ ಮನೆಗೆ. ದಾವೀದ ಇಲ್ಲ. ಎದಕ್ಕಿಲ್ಲ ಅಂದ್ರೆ ತಿರಸ್ಕಾರ ಪಟ್ಟಿರುವಂತ ವ್ಯಕ್ತಿ ದಾವೀದ. ಅವ್ರ ಫ್ಯಾಮಿಲಿನಲ್ಲಿ ತಿರಸ್ಕಾರ ಪಟ್ಟನ, ಸುತ್ತಮುತ್ತ ಜನಾಂಗದಲ್ಲಿ ತಿರಸ್ಕಾರ ಪಟ್ಟನ, ಸ್ವಂತ ಅವ್ರ ಅಪ್ಪನಿಂದ ಕೂಡ ತಿರಸ್ಕಾರ ಪಟ್ಟನ. ಎಂತಹ ಜೀವಿತ ದಾವೀದದು. ಸಮುವೇಲ್ ಬಂದು ಕೇಳ್ತಾನ, ಇಲ್ಲಿ ನಿಮ್ ಮನೇಲಿ ದೇವರ ಒಬ್ಬ ವ್ಯಕ್ತಿನ ಇಸ್ರಾಯೇಲ್ ರಾಜನಾಗಿ ಏರ್ಪಾಡು ಮಾಡ್ಬೇಕಂತ ಅನ್ಕೊಂಡನ, ಕರ್ಸು ನಿನ್ ಮಕ್ಕಳ ಅಂತ ಹೇಳ್ತಾನೆ. 7 ಮಂದಿ ಮಕ್ಕಳು ಬರ್ತಾರೆ. 7 ಮಂದಿ ಮಕ್ಕಳನ್ನ ಕೂಡ ಯಾರು ಇರೋದಿಲ್ಲ. ಇಷ್ಟೇ ನನ್ನ ಮಕ್ಕಳು ಇರೋದು. ಹೂವಯ್ಯ, ಇನ್ಯಾರಿಲ್ಲ, ಒಬ್ಬ ನೆದನಯ ವೇಸ್ಟ್ ಅವನು ಯಾವ್ದಕ್ಕೆ ಕೆಲ್ಸಕ್ಕೆ ಬರೋದಿಲ್ಲ, ಅದಕ್ಕೆ ಅವ್ನು ನಾವ್ ಇಲ್ಲಿ ಇಟ್ಟಿಲ್ಲ. ಅವ್ನು ಯಾರು ಕೆಲ್ಸಕ್ಕೆ ಬರೋದ ನಂಗೆ ನೋಡೋದಿಲ್ಲ. ಅವನಿದು ಒಂದು ಉಪಯೋಗ ಇಲ್ಲ ನಮಗೆ, ಅವನಿದ ನಮಗೆ ಏನು ಉಪಯೋಗ ಇಲ್ಲ. ಅದಕ್ಕೆ ನನ್ನ ಹುಳ ನೋಡ್ದಂಗ್ ನೋಡ್ತಾರಯ್ಯ, ಹುಳ ನೋಡ್ದಂಗ್ ನೋಡ್ತಾರ, ನನ್ನ ತಿರಸ್ಕಾರ ಮಾಡ್ತಾರ. ದೇವರೇನಂತ ಗೊತ್ತಾ? ಆ ತಿರಸ್ಕಾರ ಪಟ್ಟಿರುವಂತ ವ್ಯಕ್ತಿನೇ ನನಗೆ ಬೇಕು. ಆಮೇಲೆ ಆ ತಿರಸ್ಕಾರ ಪಟ್ಟಿರುವಂತ ವ್ಯಕ್ತಿನೇ ನನಗೆ ಬೇಕು. ಅವನ್ ಅಭಿಷೇಕಿಸೋದಲ್ಲ, ಅವ್ನ ರಾಜನಾಗ ನಾನು ಮಾಡ್ತೇನೆ. ದಾವೀದು ಬರ್ತಿದ್ರೆ ಕರ್ಸ ದಾವೀದ್ ಅಂತಾರ, ಇನ್ನೊಬ್ಬ ಇದನ್ನ ಕರ್ಸವನ್ನ. ದಾವೀದು ಕುರುಗಳು ಕಾಯ್ತಿರ್ತಾನ. ಹೆಂಗಿರ್ತಾನ? ಕುರುಗಳು ಕಾಯ್ದಂತ ಅರಣ್ಯದಲ್ಲಿ ತಿರ್ಕಾಯ್ತಿರೋ ವ್ಯಕ್ತಿ ಹೆಂಗಿರ್ತಾನ? ಅವನ ಆಕಾರ ಹೆಂಗಿರ್ತೈತೆ, ಅವನ್ ಡ್ರೆಸ್ ಹೆಂಗಿರ್ತೈತಿ, ಅವನ್ ಕೂದಲು ಹೆಂಗಿರ್ತಾವ, ಅವ್ನು ವಿಚಿತ್ರವಾಗಿರ್ತಾನ. ಹೌದಾ? ಅವ್ನು ನೋಡಿದ್ರೆ ಜನಗಳು ಕೂಡ ಸೇರಿದ ಸ್ಥಿತಿನಲ್ಲಿ ದಾವೀದ ಇದಾನ. ಆದ್ರೆ ದೇವ್ರ ದಾವೀದ ನೋಡ. ಆಮೇಲೆ ಅಂತ ಸ್ಥಿತಿನಲ್ಲಿ ಕೂಡ ದಾವೀದನ ದೇವರು ಆರಿಸಿಕೊಂಡು ಅಭಿಷೇಕಿಸಿ ಇಸ್ರಾಯೇಲ್ ಪ್ರಜೆಗಳಿಗೆ ನಾಯಕನಾಗಿ, ರಾಜನಾಗಿ 40 ವರ್ಷ ನಾಯಕನಾಗಿ ಏರ್ಪಾಡು ಮಾಡ್ಕಂತ ದೇವ್ರು, ರಾಜನಾಗಿ ಏರ್ಪಾಡು ಮಾಡ್ಕಂತ ದೇವ್ರು. ಇನ್ನೊಂದು ಏನ್ ಮಾಡ್ತಾನೆ ಗೊತ್ತಾ? ದಾವೀದ ಸಿಂಹಾಸನ ತಲಾಂತರ ಆ ಸಿಂಹಾಸನ ಸ್ಥಿರವಾಗಿರ್ತದೆ ಅಂತ ಹೇಳ್ತಾನೆ. ಆಮೆನ್, ಹಲ್ಲೆಲೂಯಾ. ನಮ್ಮನ್ನು ತಿರಸ್ಕಾರ ಮಾಡ್ತಿರ್ಬೋದು, ನಮ್ಮನ್ನು ದೂರ ತಲೆತಿರ್ಬೋದು, ನಾವು ಯಾವುದೂ ಕೆಲಸಕ್ಕೆ ಬರೋದಿಲ್ಲೇನೋ, ನಮ್ಮ ಜೀವಿತವು ಎಲ್ಲರಿಗೂ ಒಂಥರ ಏನೋ ನಗಬಾರ್ದೇನೋ ಹಂಗ ನೋಡ್ತಾರೆ ನಮ್ಮನ್ನ ಅಂತೇಳಿ ನಾವು ಎಲ್ಲಾ ದೃಷ್ಟಿಯನ್ನು ಕಾಣ್ತಿರ್ಬೋದು. ಆದ್ರೆ ದೇವರು ನಮ್ಮ ಮೇಲೆ ಉನ್ನತವಾದ ಪ್ರಣಾಳಿಕೆ ಇದೆ. ಆಮೇಲೆ ಉನ್ನತವಾದ ಕೃಪೆ ನಮ್ಮ ಮೇಲೆ ಇದ್ದಾನ. ಅದು ಏನ್ ಗೊತ್ತಾ? ಅಂಚಲ ಅನೇಕ ಒಂದು ದೇವರು ನಮ್ಮನ್ನು ಆಶೀರ್ವದಿಸುವಂತ ಆ ಒಂದು ಪ್ರಣಾಳಿಕೆ ದೇವರು ನಮ್ಮ ಮೇಲೆ ಇಟ್ಟಾರೆ. ಅದಕ್ಕೆ ಹೇಳ್ತಾರ, ಈ ಉಪವಾಸ ಪ್ರಾರ್ಥನೆಯಲ್ಲಿ ಈವಾಗಿದ್ದ ಈ ದಿನದಿಂದ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳು ನಾನು ಮಾಡಿದ್ದೇನೆ. ಆಮೇಲೆ ನೀವೆಂದು ನೋಡಿರಬಾರದು ಆಶ್ಚರ್ಯವಾದ ಜನ. ಅದು ನೋಡಿ ಈ ಆಶೀರ್ವಾದ ನಿಮಗೆ ಎಲ್ಲಿಂದ ಬಂದೈತೆ, ಈ ಆಶೀರ್ವಾದ ಜೀವಿತದಲ್ಲಿ ಹೆಂಗ್ ಬಂತಂದ್ರೆ ನನ್ನ ದೇವರಿಂದ ಬಂದೈತೆ ನಮಗೆ. ಆಮೇಲೆ ಏನ್ ಮನುಷ್ಯರಿಂದ ಬಂದಿಲ್ಲ, ಏನ್ ರಾಜಕೀಯ ವ್ಯಕ್ತಿಗಳು ಬಂದಿಲ್ಲ. ಸರ್ವೋನ್ನತನಾದ ದೇವರು, ಸರ್ವ ಸೃಷ್ಟಿಕರ್ತನಾದ ದೇವರು, ಆತನಿಂದ ನಮಗೆ ಆಶೀರ್ವಾದ ಬಂದ. ಆಶೀರ್ವಾದ ಹೆಂಗಿರ್ತದೆ ಗೊತ್ತಾ? ಸ್ಥಿರವಾಗಿರ್ತದೆ. ಆಮೇಲೆ ಅದು ಕದರೋದಿಲ್ಲ. ಅದು ಉನ್ನತವಾದ ದೇವರು ನಮಗೆ ಕೊಟ್ಟಿರ ಕೃಪೆ. ಯಾವಾಗ ನಾವು ಅನ್ಕೋಬಾರ್ದು ನನ್ ವೇಸ್ಟು, ನನ್ನ ಜೀವಿತದಲ್ಲಿ ನನ್ಗೇನ್ ಆಗೋದಿಲ್ಲೇನೋ, ನನ್ನ ಜೀವಿತ ಆಶೀರ್ವಾದ ನೋಡೋದಿಲ್ಲೇನೋ, ನನ್ನ ಜೀವಿತ ಇಷ್ಟ ಏನೋ ಅಂತೇಳಿ ನಾವು ಅನ್ಕೋಬಾರ್ದು. ನನ್ನ ಕೈಲಿ ಏನೈತೆ, ಏನ್ ಮಾಡಬಲ್ಲೆ, ನಾನು ಏನ್ ಮಾಡಕ್ ನನ್ನ ಕೈಲಿ ಆಗುತ್ತೆ ಬಹಳ ಬರಬಾರ್ದು. ನಿನ್ ಕೈ ಏನಿದೆ ಇರ್ಬೋದು, ನಿನ್ಗೇನ್ ಮಾಡಕ್ ಆಗದೆ ಇರೋದು, ಅದು ನಿನ್ ಕೈ ಸ್ವಲ್ಪ ಇರ್ಲಿ, ಏನೇ ಇರ್ಲಿ, ಅದ್ರಲ್ಲಿದ್ದರೆ ದೇವರು ಉನ್ನತ ಕಾರ್ಯವನ್ನು ಮಾಡ್ತಾರ. ಆಮೇಲೆ ಹಲ್ಲೆಲೂಯಾ. ಮೋಶೆ ನಿನ್ನ ಇಸ್ರಾಯೇಲ್ ಪ್ರಜೆಗಳಿಗೆ ನಾಯಕನಾಗಿ ಮಾಡ್ತೀನಿ, ನೀನ್ ಹೋಗಿ ಇಸ್ರಾಯೇಲ್ ಪ್ರಜೆಗಳನ್ನ ಐಗುಪ್ತ ದೇಶದಲ್ಲಿ ನೀನು ಬಿಡಿಸ್ಕೊಂಡ್ ಬರ್ಬೇಕು. ಏನೈತೆ ನನ್ನ ಹತ್ರ
ಸರಿ ಮಾತಾಡೋದು ನನಗೆ ಇವಾಗ ನತ್ತಿ ತೊಳು ಬರ್ತದ ಏನ್ ಅರ್ಥ ಏನು ಆಲ್ರೆಡಿ ಆತ ವಯಸ್ಸು ಮುಳುಗನಾಗ್ಬಿಟ್ಟಾನ. ಅದಕ್ಕಿಂತ ಮುಂಚೆ ಮೋಶೆ ಬಗ್ಗೆ ಏನ್ ಬರ್ತದೆ ಗೊತ್ತಾ? ಮೋಶೆ ಐಗುಪ್ತ ದೇಶದಲ್ಲಿ ಸಕಲ ವಿದ್ಯಾ ಪ್ರವೀಣನಾಗಿ ಬರ್ತದೆ. ಆಮೇಲೆ ಸಕಲ ವಿದ್ಯಾ ಪ್ರವೀಣ ಅಂದ್ರೆ ಮಾತಿನಲ್ಲಾಗ್ಲಿ, ಕ್ರಿಯೆಗಳಲ್ಲಾಗ್ಲಿ, ಯುದ್ಧದಲ್ಲಾಗ್ಲಿ ಎಲ್ಲರೂ ಪ್ರವೀಣನು. ಆ ಪ್ರವೀಣನಾಗಿರುವಂತ ವ್ಯಕ್ತಿ ಈಗ 80 ವರ್ಷದಾಗ ನಡುತ್ತಾನ, ಮಾತುಗಳು ತೊಗೊಂಡು ಬರ್ತದವ, ಹೇಳ್ತಾನ ದೇವಾ ನನ್ನ ಮಾತುಗಳು ತೊಗೊಂಡು ಬರ್ತಾವ, ನಾನು ಹೋಗಿ ನಿಂತು ಏನ್ ಮಾತಾಡ್ತೀನಿ ರಾಜನ ಮುಂದೆ, ಏನಾಗ್ತದೆ ನನ್ನ ಕೈಲಿ, ಏನ್ ಅಸಾಧ್ಯವಾದ ಏನೈತೆ? ಕತ್ತರಿದವರು ದೇವರು ಮಾತಾಡಿಸ್ತಾನ. ಆಮೇಲೆ ಅವರೇ ಇಲ್ಲ ಬಿಲಾಮ ಪ್ರವರ್ತದಲ್ಲಿ ಬಿಲಾಮ ಮಾತು ಕೇಳೋದಂದ್ರೆ ಕತ್ತರಿದ ದೇವರು ಮಾತಾಡಿಸ್ತಾನ. ಕತ್ತೆಯನ್ನು ಕೂಡ ನಿಂದಿಸಿ ಮಾತಾಡಿಸಿ ತನ್ನ ನಾಮ ನನ್ನ ತಂದು ಶಕ್ತಿವಂತನಾದ ದೇವರನ್ನು ಆರಾಧಿಸ್ತೇವೆ. ಆಮೇಲೆ ಮತ್ತೆ ನಾವ್ ಅನ್ಕೊಂಡ್ಬಾರ್ದಾಗ ನನ್ನ ಕೈಗೆ ಏನಾಗಲ್ಲ ಬರುವ, ನನ್ ವೇಸ್ಟ್ ಬರುವ, ನನ್ನ ಕೈಯಲ್ಲಿ ನಿನ್ ಕೈಯಲ್ಲಿ ಏನಿಲ್ಲ, ಸ್ವಲ್ಪ ಇರ್ಬೋದು, ನೀನ್ ಮಾಡ್ತಿರೋ ಕೆಲಸ ಸ್ವಲ್ಪ ಇರ್ಬೋದು, ನಿನ್ ಜೀವಿತವು ಸ್ವಲ್ಪ ಇರ್ಬೋದು, ಆ ಸ್ವಲ್ಪ ದೇವರು ಅತ್ಯಧಿಕವಾಗಿ ದೇವರು ಮಾಡ್ತಾನ. ಆಮೇಲೆ ಹಾಲೆಲೂಯಾ. ನೀನು ಊರಾಗ ಅಂದವರು ಕಾರ್ಯಗಳು ಮಾಡ್ತಾನ. ಆಮೇಲೆ ಸ್ಯಾಮ್ಸನ್ ಕೈಯಲ್ಲಿ ಏನಿರುತ್ತೆ? ಸ್ಯಾಮ್ಸನ್ ನ ಸಾಯಿಸ್ಬೇಕಂದ್ರೆ ಫಿಲಿಸ್ಟಿಯರು 1000 ಜನ ಬರ್ತಾರ. 1000 ಜನ ಫಿಲಿಸ್ಟಿಯರು ಬಂದ್ರೆ ಸ್ಯಾಮ್ಸನ್ ಮೇಲೆ ಬಿದ್ದರೆ ಸ್ಯಾಮ್ಸನ್ ಕಥೆ ಏನಾಗ್ತದೆ? ಸ್ಯಾಮ್ಸನ್ ಏನ್ ಮಾಡ್ತಾನ? ಕತ್ತಿದ ದೌಡೆ ಎಮ್ಮಿಗೆ ಸಣ್ಣದೇ ಕತ್ತಿದ ದೌಡೆ ಎಮ್ಮಿಕೆ ತಗೊಂಡು 1000 ಜನ ಅಡ್ಡ ಮಾಡಿಸ್ತಾನ. ಆಮೇಲೆ ಹಾಲೆಲೂಯಾ. ನಮ್ ಸಮಸ್ಯೆ ಎಷ್ಟೋ ದೊಡ್ಡದಾಗಿರ್ಬೋದು, ನಮ್ ಜೀವಿತದಲ್ಲಿ ಇರುವಂತ ಸಮಸ್ಯೆಗಳು ಎಷ್ಟೋ ದೊಡ್ಡದಾಗಿರ್ಬೋದು, ಅದು ನಮ್ ಜೀವಿತ ಪೂರ್ತಿ ಇದು ನಾವು ಜಯಿಸೋದಿಲ್ಲೇನೋ, ಇದು ನಮ್ ಜೀವಿತ ತೀರೋದಿಲ್ಲೇನೋ, ಈ ಸಾಲಗಳು ತೀರೋದಿಲ್ಲೇನೋ, ಈ ಜೀವಿತಗಳ ಆಶೆಗಳು ನೋಡೋದಿಲ್ಲೇನೋ ಅಂತ ನಾವು ಅನ್ಕೊಂತಿರ್ಬೋದು. ನಿನ್ನ ವ್ಯಾಪಾರ ಸ್ವರೂಪ ಆಗಿರ್ಬೋದು, ಅದರಿಂದ ದೇವರು ಅಕ್ಷರಿಕವಾಗಿ ಆಶೀರ್ವದಿಸಿ ತನ್ನ ನಾಮದ ಮಹಿಮಕರವಾಗಿ ದೇವರು ಮಾಡ್ತಾರೆ. ಹಾಲೆಲೂಯಾ. ಸರ್ವೋನ್ನತನಾದ ದೇವರಾದ నేను అప్పు ఇచ్చేవాడిగా నువ్వు చేస్తానన్నా. ఆమెన్. తగలనಲ್ಲ, ನಾವು ಅನೇಕರಿಗೆ ಸಾಲ ಕೊಡುವಂತವರಾಗಿ ದೇವರು మనం ಮಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ನಾವು ಅನೇಕರು ಪೋಷಿಸುವಂತವರಾಗ್ತದೆ. ಆಮೆನ್. ಅದು ದೇವರು ಮಹಾಕೃಪೆ. ನನ್ನ ಮಕ್ಕಳು ನಾನು ಯಾವತ್ತು ಕೆಳಗಿಡ್ತೀನಿ ಅಂತ ಹೇಳೋಣ. ಸಣ್ಣದೇ ಐತಲ್ಲ, ಇದ್ರಲ್ಲಿದ್ದ ನನ್ನ ಜೀವಿತ ಹೆಂಗ ನಡೀತೈತೆ, ಇದ್ರಲ್ಲಿದ್ದ ನನ್ನ ಜೀವಿತ ಹೆಂಗ ಆಶೀರ್ವಾದ ಅಂತ ನಾವು ಅನ್ಕೊಂತೀವಿ. ಸಣ್ಣದೇ ಇರ್ಬೋದು, ಇನ್ ಸಮಸ್ಯೆ ದೊಡ್ಡದೇ ಇರ್ಬೋದು. ಗೊಲ್ಯಾತ್ ದೊಡ್ಡವನೇ, ಅವನು ನೋಡಿ ಇಸ್ರಾಯೇಲ್ ಬರ್ತಾರ. ದಾವಿದ ಕೈಗೆ ಸಣ್ಣ ಕಳ್ಳೆ ಇರೋದು, ಸಣ್ಣದೇ. ಆ ಸಣ್ಣ ಕಳ್ಳೆ ಅಷ್ಟು ದೊಡ್ಡ ಶತ್ರು ದೇವರು ಅಡಮಾಡಿಸ್ತಾನ. ಆಮೇಲೆ ಹಲ್ಲೆಲೂಯಾ. ನಿನ್ನ ಸಮಸ್ಯೆ ಎಷ್ಟೇ ದೊಡ್ಡದಿರ್ಬೋದು, ನಿನ್ ಕೈಯಲ್ಲಿ ಏನಾಯ್ತು ಅದನ್ನಾಗಿದ್ದ ದೇವರು ಆಶೀರ್ವದಿಸ್ತಾನ. ನಾವು ವಿಶ್ವಸಿಸ್ಬೇಕು. ಅದಕ್ಕೆ ಹೇಳ್ತಾನ ಈ ಉಪವಾಸ ಪ್ರಾರ್ಥನೆ ನಾವು ಮಾಡ್ತಿರೋ ವಾಗ್ದಾನ ಏನು? ನಿನ್ನ ಜೀವದಲ್ಲಿ ಇವತ್ತಿನಿಂದ ನೀನು ಹೊಸ ಕಾರ್ಯಗಳನ್ನು ನಿನ್ನ ಜೀವನದಲ್ಲಿ ಮಾಡ್ತಾ ಇದೀವಿ. ನೀನ್ ಅರಣ್ಯದಲ್ಲಿ ನಡೀತಿದೆಯಲ್ಲ, ಅರಣ್ಯದಲ್ಲೇ ನಾನು ನಿನಗೆ ಮಾರ್ಗವನ್ನು ಸಿದ್ಧಪಡಿಸ್ತೇನೆ ವಾಗ್ದಾನ ಮಾಡ್ತಾನ. ಅದೇ ರೀತಿ ಮೋಶೆ ಇನ್ನೊಂದು ಮಾತು ಹೇಳ್ತಾನ. ಮೋಶೆ ಆ ಕಟ್ಟಿಗೆ ಐದು ಅಂತ ಹೇಳಿ ಅಲ್ಲ, ಐದು ಬರುವ ಏನ್ ಮಾಡೋದಿಲ್ಲ ಈ ಕಟ್ಟಿಗೆ ಅಂತ ಅಂದ. ಈ ಕಟ್ಟಿಗೆನ ಬಿಸಾಕ್ತಾನ. ಅದೇನಾಗುತ್ತೆ? ಹಾವಾಗುತ್ತೆ. ಮೋಶೆ ಇದೇನು ಹಾವಾಗೈತೆ, ಮುಸುಗೊಳಗತ್ತದೆ ಅಲ್ಲಯ್ಯ, ಇಷ್ಟು ದಿನ ಕೈ ಹಿಡ್ಕೊಂಡಿರೋದು ಹಾವ ಏನಿದು? ಅದೇನ್ ಮಾಡೋದಿಲ್ಲ ನಿನ್ಗೆ, ಹೋಗೋದು ಬಾಲ ಹಿಡ್ಕ, ಕಡೆದಿಲ್ಲ ಹಿಡ್ಕ ಹೋಗ್ತಾನೆ. ಮತ್ತೆ ಹೋಗೋದು ಬಾಲ ಹಿಡ್ಕಂತ ಅದೇನಾಗುತ್ತೆ? ಕಟ್ಟಿಗೆ ಆಗುತ್ತೆ. ಇದೇನ್ ಗೊತ್ತಾ? ಐಗುಪ್ತ ದೇಶದಲ್ಲಿ ರಾಜನಿಗಿರೋ ಆ ಕಿರೀಟ ಅದ್ರ ಮೇಲೆ ಆವುದು ಸಿಂಬಲ್ ಇರ್ತದೆ. ಹೇಳ್ತಾನ ಮೋಶೆ ನೀನ್ ಹಿಡ್ಕೊಂಡಿರೋದು ಏನು ಗೊತ್ತಾ? ಐಗುಪ್ತ ದೇಶದ ರಾಜನ ಅವನ ಕಿರೀಟ ನಿನ್ನ ಕೈ ಕೊಟ್ಟಿನಿ. ಅವನ ಕಿರೀಟ ನಿನ್ನ ಕೈ ಕೊಟ್ಟಿನಿ, ನೀನು ಹೋಗು, ನನ್ನ ಆಶೀರ್ವದಿಸ್ತೀನಿ. ನಾನು ಅವನ ಮೇಲೆ ಅಧಿಕಾರಿಯಾಗಿ ನಾನು ಇಟ್ಟೇನೆ. ಅವನ ಐಗುಪ್ತ ದೇಶ ಅಧಿಕಾರ ಆಗಿರ್ಬೋದು, ಆದ್ರೆ ಅವನ ಮೇಲೇನೆ ನಿನ್ನ ಅಧಿಕಾರಿಯಾಗಿ ನಾನು ಮಾಡಿ. ಆಮೇಲೆ ಇವತ್ತುವರೆಗೆ ನಮ್ಮ ಮೇಲೆ ಯಾರು ಅಧಿಕಾರ ಚಲಾಯಿಸ್ತಾರೋ
ಯಾರು ಚಲಾಯಿಸಿರ್ತಾರೋ ಅವ್ರೆಲ್ಲರ ಮೇಲೆ ನಮ್ಮನ್ನ ದೇವರ ಅಧಿಕಾರಿಯಾಗಿ ಮಾಡ್ತಾರ. ಆಮೇಲೆ ಹಲ್ಲೆಲೂಯಾ ಅನ್ಕೊಂಡಿರ್ಬೋದು. ನಾವು ಭಾಷಿದ್ದೀವಿ, ನಮ್ಮ ಮಾತಿಗೆ ವಿలుವಿಲ್ಲ, ನಮ್ಮ ಮಾತಿಗೆ ಗೌರವ ಇಲ್ಲ ಅಂತ ಅನ್ಕೋಬಹುದು. ಅದು ನಮ್ಮ ಮಾತಿಗೆ ವಿలువ ಬರಂಗ ಮಾಡ್ತಾನೆ. ಅಧಿಕಾರಿಗಳಾಗಿ ನಮ್ಮ ನೇಮಿಸ್ತಾನ ದೇವ್ರು. ಅದು ದೇವ್ರು ಮಾಡ್ತಿರ ವಾಗ್ದಾನ, ಆಶೀರ್ವಾದ. ಒಂದು ಮಾತು ನಾವು ಹೇಳಿ ಅಂದ್ರೆ ಆ ಮಾತಿನಲ್ಲಿ ಒಂದು ಅಧಿಕಾರ ಇರ್ತದೆ. ಇವಾಗವರೆಗೆ ಏನೋ ಅನ್ಕೊಂಡಿವಿ, ಇವಾಗ ಅವ್ರ ಮಾತಿಗೆ ನಾವು ಗೌರವ ಕೊಡಬೇಕು. ಏನೇ ಮಾಡ್ಲಿ ಒಂದು ಮಾತು ಅವ್ರು ಕೇಳಿ ಮಾಡಬೇಕು. ನಾವು ಮಾತಿಗೆ ಗೌರವ ಕೊಡ್ತಾನೆ ದೇವ್ರು. ಆಮೇಲೆ ಅರ್ಥ ಆಯ್ತಾ? ಆ ಅಧಿಕಾರ ನಮ್ಮ ಕೈ ಕೊಡ್ತಾನೆ. ಎಲ್ಲರ ಮೇಲೆ ನಿನ್ನ ಯಾರು ಕಾಣಿಸುತ್ತೋ ಅದ್ರ ಮೇಲೆ ಅಧಿಕಾರ ಕೊಡ್ತಾನೆ. ಏನ್ ದುಷ್ಟಶಕ್ತಿಗಳು ನಮ್ಮ ಕುಟುಂಬಗಳ ಅಂಧಕಾರದಲ್ಲಿ ನಡೆಸುತ್ತೋ ಆ ದುಷ್ಟಶಕ್ತಿಗಳನ್ನ ನಮಗೆ ಅಧಿಕಾರ ಕೊಡ್ತಾರೆ. ಆಮೇಲೆ ಹಾಲೆಲೂಯಾ. ನಾವು ಯಾರು ಭಯಪಡುವಂತರಾಗಿರ್ಬೋದು. ಯಾಕಂದ್ರೆ ಎಲ್ಲ ಅಧಿಕಾರ ದೇವರು ನಮಗೆ ಕೊಟ್ಟಾನ, ಅಧಿಕಾರ ಕೊಟ್ಟನ. ಅರಣ್ಯ ಮಾರ್ಗದಲ್ಲಿದ್ದವ್ರನ್ನ ನಮ್ಮನ್ನ ದಿಕ್ಕು ತೋರಿಸ ಬರ್ತಿರೋ ನಮ್ಮನ್ನ ತನ್ನ ಮಾರ್ಗದಲ್ಲಿ ನಡೆಸುವಂತೆ ನಮ್ಮನ್ನ ನಡೆಸ್ತದನ. ಪ್ರತಿ ಮಾರ್ಗಗಳು ಹೊಸ ಕಾರ್ಯಗಳು ದೇವರು ಮಾಡ್ತೀನಿ ಅಂತ ಹೇಳ್ತಾನೆ. ಎಷ್ಟು ಉನ್ನತವಾದ ಆಶೀರ್ವಾದ ನಮಗಿದು. ಆಮೇಲೆ ಎಲ್ಲ ನಾವು ತನಿಖರಿಸಿರ್ಬೋದು, ಆದ್ರೆ ದೇವರ ದೃಷ್ಟಿಯಲ್ಲಿ ನಾವು ಉನ್ನತವಾದರು. ದೇವ್ರ ಪ್ರಣಾಳಿಕೆ ನಮ್ಮ ಮೇಲೆ ಐತಿ, ದೇವ್ರ ಉದ್ದೇಶ ನಮ್ಮ ಮೇಲೆ ಐತಿ. ಅದು ಮರಿಬಾರ್ದು, ಯಾವತ್ತಿಗೂ ಮರಿಬಾರ್ದು. ಆಲಸ್ಯ ಆದ್ರೂ ಕೂಡ ಆಶ್ಚರ್ಯ ಕಾರ್ಯಗಳು ನಾವು ನೋಡ್ತೀವಿ. ಆಮೇಲೆ ದೇವರು ಮಾಡ್ತಾರ ಅದು ನಮ್ಮ ಜೀವನದಲ್ಲಿ. ಆಲಸ್ಯ ಆಶ್ಚರ್ಯ ಕಾರ್ಯ ಮಾಡ್ತೀನಿ ನಾನು ವಿಶ್ವಸಿಸ್ಬೇಕು. ನನ್ನ ವೇಸ್ಟ್ ಆಗಿ ಮಾತ್ರ ದೇವರು ಸೃಷ್ಟಿ ಮಾಡಿಲ್ಲ. ನನ್ನ ಏರ್ಪಾಡು ಮಾಡ್ಕೊಂಡಂದ್ರೆ ನನ್ನ ಮೇಲೆ ಉನ್ನತವಾದ ಪ್ರಣಾಳಿಕೆ ದೇವ್ರಿಗೆ ಐತೆ. ಆಮೇಲೆ ಏನೋ ಕಾರ್ಯ ಸಾಧಿಸ್ಬೇಕನ್ಕಂತ ದೇವ್ರು ನನ್ನ ಹಿಡ್ಕೊಂಡು ಅಂದಿದ್ದ ಏನೋ ಕೆಲಸ ಐತೆ ದೇವರಿಗೆ, ಅಂದಿದ್ದ ಏನೋ ಉದ್ದೇಶ ಐತೆ ದೇವರಿಗೆ. ನಾವು ಪ್ರಾರ್ಥನೆಗೆ ಬರೋ ಹಿಡ್ಕೊಂಡು ಬರ್ತಿರುವಾಗ ಏನೋ ದೊಡ್ಡ ಅನ್ಕೊಂತಿರ್ತಾರ, ಏನ್ ದೊಡ್ಡ ಭಕ್ತಿ ಅವ್ರಿಗೆ ಅನ್ಕೊಂತಿರ್ತಾರ. ಅರ್ಥ ಆಯ್ತಾ? ನಮ್ಮನ್ನ ಒಂದು ತೃಣೀಕರಿಸಲ್ ಹೆಂಗ ನೋಡ್ತಿರ್ತಾರ ಹಂಗ ನೋಡ್ತಿರ್ತಾರ, ವೇಸ್ಟ್ ಅನ್ನಂಗ್ ನೋಡ್ತಿರ್ತಾರ. ಆದ್ರೆ ದೇವರು ನಮ್ಮ ಮೇಲೆ ಉನ್ನತವಾದ ಪ್ರಣಾಳಿಕೆ ಇಟ್ಟನ. ಹೌದಲ್ಲ? ಅದೇ ಮತ್ತೆ ಮೊನ್ನೆ ನಮಗೆ ಎಲ್ಲರಿಗೂ ಗೊತ್ತಾಗಿರೋದು. ಇವ್ರು ಸುಮ್ಮನೆ ಬರ್ತಾರೆ, ಏನೋ ಬರೋದು ಹಂಗ ಅವ್ರನ್ನೇ ನಿಂದಿರಿಸಿ ಅಲ್ಲಿ ಅನೇಕರಿಗೆ ಆಶೀರ್ವಾದಕರವಾಗಿ ಅದು ಪ್ರಣಾಳಿಕೆ. ಅದು ಅವ್ರಿಗೆ ಗೊತ್ತಿಲ್ಲ. ಹುಚ್ಚು ಮಾತಾಡಿದಂತವರ ಅದು ಅವರೇ ಹುಚ್ಚರಾಗ್ಯಾರ. ಅವರೇ ಇಲ್ಲ. ಅದ್ರ ದೇವ್ರ ನಮ್ಮ ಮೇಲೆ ಉನ್ನತವಾದ ಪ್ರಣಾಳಿಕೆ ಐತೆ. ಎದಕ್ಕೆ ನಮ್ಮಲ್ಲಿ ಕೂರ್ಸನ, ಎದಕ್ಕೆ ನಮ್ಮಲ್ಲಿ ಏರ್ಪಾಡು ಮಾಡಕಲ್ಲ ಅಂದ್ರೆ ನಮ್ಮಲ್ಲಿದ್ದ ದೇವರು ಉನ್ನತವಾದ ಮಹಿಮೆ ತನಕನ. ಆಮೇಲೆ ಉನ್ನತವಾದ ಮಹಿಮೆ ನಮ್ಮಲ್ಲಿದ್ದ ದೇವರು ತನಕನಕ ನಮ್ಮನ್ನು ಏರ್ಪಾಡು ಮಾಡ. ಅದು ಪ್ರಣಾಳಿಕ. ನಾವು ಸ್ವಲ್ಪ ಜನ ಇಷ್ಟೇ ಇರ್ಬೋದು, ಇಷ್ಟೇ ಹಿಡ್ಕೊಂಡ್ರೆ ಬಲವಾದ ಕಾರ್ಯಗಳನ್ನು ಮಾಡ್ತೀನಿ. ಆಮೇಲೆ ಎಷ್ಟು ದೊಡ್ಡ ಶತ್ರು ನಾವೇನಲ್ಲ, ಇಷ್ಟು ಸ್ವಲ್ಪ ನಾವೇ ಹಿಡ್ಕೊಂಡು ನಾನು ಎದುರಿಸ್ತೀನಿ. ಆ ಶಕ್ತಿ ನನ್ನಲ್ಲಿ ಐತಂತ ದೇವ್ರು. ಇವರು 3 ಜನ 4 ಜನ ಅಲ್ಲ, ಏನು ಮಾಡ್ತಾರೆ ಅವರು ಸುಮ್ಮನೆ ವೇಸ್ಟ್. ಏನೋ ಅನ್ಕೊಂಡ್ರ ಅಲ್ಲಿ ನೋಡಿದಾಗ ಆಶ್ಚರ್ಯ. ಅಮ್ಮ ಈ ಕಾರ್ಯ ಹೆಂಗ್ ನಡೆದ ದೂರದಲ್ಲಿ ಖಚಿತವಾಗಿರ್ತಾರೆ ದೇವರ. ಖಚಿತವಾಗಿರ್ತಾರೆ ದೇವರ. ಇವ್ರು ಏನಾದ್ರು ಅಂದಿವ ನಮ್ಮ ಚರಿತ್ರೆಗಳು ಮಾಡಿಸ್ತಾರ ದೇವರು. ಹಾಲೆಲೂಯಾ. ಚರಿತ್ರೆಗಳು ಮಾಡಿಸ್ತಾರ ದೇವರು. ಅವ್ರ ತಂಟಿನ ಹೋಗ್ಬಾರ್ದು. ಅವ್ರ ದೇವ್ರ ಮಕ್ಕಳು ಭಯ ಹುಡ್ಸನ ದೇವರು. ಅವ್ರ ಗುಂಡೆಗಳ ಭಯ ಹುಡ್ಸನ. ಆಮೇಲೆ ಸ್ವಲ್ಪ ಚಿನ್ನ ಮಂದ ಆಗಿರ್ಬೋದು, ನಿನ್ ಹಿಡ್ಕೊಂಡು ನನ್ನ ಬಲವಾದ ಕಾರ್ಯಗಳನ್ನು ಸಾಧಿಸ್ತೀನಿ. ಆಮೇಲೆ ಹೊಸ ನೂತನ ಕಾರ್ಯಗಳನ್ನು ಮಾಡ್ತೀನಿ, ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತೀನಿ, ಅದ್ಭುತ ಕಾರ್ಯಗಳನ್ನು ಮಾಡ್ತೀನಿ, ಸ್ವಸ್ಥದ ಕಾರ್ಯಗಳನ್ನು ಮಾಡ್ತೀನಿ. ಆಮೇಲೆ ಅದು ದೇವರು ಮಾಡ್ತಾರೆ ವಾಗ್ದಾನ. ಈ ಉಪವಾಸ ಪ್ರಾರ್ಥನೆಯಲ್ಲಿ ದೇವರು ಆ ರೀತಿ ನಮ್ಮನ್ನ, ನಿಮ್ಮ ಕುಟುಂಬಗಳನ್ನ, ನಿಮ್ಮ ಮಕ್ಕಳನ್ನ, ಸಮಸ್ತನ ಆ ರೀತಿ ನೂತನ ಕಾರ್ಯಗಳಿಂದ ದೇವರು ತುಂಬಿಸಿ ಅನೇಕ ಆಶೀರ್ವಾದಕರವಾಗಿ ಮಾಡ್ತಿರ್ತಾರೆ. ಸ್ತೋತ್ರ ಸಲ್ಲಿಸೋಣ.
ಸ್ತೋತ್ರ 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 ಸ್ತೋತ್ರ. ಎಲ್ಲಿ ನಿನ್ನ ತುಣಿಕರಿಸಲ್ಪಟ್ಟರು, ಎಲ್ಲಿ ನಿನ್ನ ಅವಮಾನ ಪಡಿಸೋರು, ಅಲ್ಲೇ ಘನತೆಯಾಗಿ ಚೆನ್ನಾಗಿ ದೇವರನ್ನು ನಿಂದಿಸುವುದಾಗಿ ಸ್ತೋತ್ರ ಸಲ್ಲಿಸೋಣ. ಸ್ತೋತ್ರ 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 ಸ್ತೋತ್ರ. ನಿನಗೆ ಅಧಿಕಾರಿಯಾಗಿ ದೇವರು ಮಾಡ್ತಿರೋದಾಗಿ ಸ್ತೋತ್ರ ಸಲ್ಲಿಸೋಣ. ಆ ಕೃಪೆ ದೇವರನ್ನು ಕೊಟ್ಟು ನಡೆಸುವುದಾಗಿ ಸ್ತೋತ್ರ ಸಲ್ಲಿಸೋಣ.